ಶ್ರೀಮದ್ಭಾಗವತ ಮಹಾಪುರಾಣೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ ರಾಜೋವಾಚ ಕಥಿತೋ ವಂಶವಿಸ್ತಾರಃ ಭವತಾ ಸೋಮಸೂರ್ಯಯೋಃ ರಾಜ್ಞಾಂ ಚ ಉಭಯವಂಶ್ಯಾನಾಂ ಚರಿತಂ ಪರಮಾದ್ಭುತಂ. ಸೂರ್ಯ ಹಾಗೂ ಚಂದ್ರವಂಶದ ರಾಜರ ಕಥೆಯನ್ನು ಕೇಳಿ ಆದಮೇಲೆ ರಾಜರು ಅಂದರೆ ಪರೀಕ್ಷಿತ್ ರಾಜರು ಶುಕಾಚಾರ್ಯರನ್ನು ಪ್ರಶ್ನೆ ಮಾಡ್ತಾರೆ. ಕಥಿತೋ ವಂಶವಿಸ್ತಾರಃ, ವಿಸ್ತಾರವಾಗಿ ನೀವು ಸೂರ್ಯ ಹಾಗೂ ಚಂದ್ರವಂಶದ ರಾಜರ ಕಥೆಯನ್ನು ಹೇಳಿದಿರಿ. ವಾಸ್ತವಿಕವಾಗಿ ಸೂರ್ಯವಂಶದ ವಿವರಣೆ ಮೊದಲು, ಆಮೇಲೆ ಚಂದ್ರವಂಶದ್ದು. ಇಲ್ಲಿ ಮಾತ್ರ ರಾಜರು ವ್ಯತ್ಯಾಸ ಮಾಡಿ ಕೇಳ್ತಾರೆ. ಕಥಿತೋ ವಂಶವಿಸ್ತಾರಃ ಭವತಾ ಸೋಮಸೂರ್ಯಯೋ. ಸೋಮ ಸೂರ್ಯ ಅಂದರು, ಏನು ಬಹಳ ದೊಡ್ಡ ತಪ್ಪೇನಲ್ಲ. ಸೂರ್ಯ ಚಂದ್ರ ಅಂದ್ರೇನು, ಚಂದ್ರ ಸೂರ್ಯ ಅಂದ್ರೇನು, ಸೋಮ ಸೂರ್ಯ, ಸೂರ್ಯ ಸೋಮ, ತಪ್ಪಿಲ್ಲ. ಆದರೆ ಹೇಳಿದ್ದನ್ನು ವ್ಯತ್ಯಾಸ ಮಾಡಲಿಕ್ಕೆ ಏನಾದರೂ ಕಾರಣ ಇದೆಯಾ? ಒಂದು, ಇಲ್ಲಿ ತಪ್ಪಿಲ್ಲ, ಎಲ್ಲ ಕಡೆ ಹೀಗಾಗಲ್ಲ. ಸ್ವಲ್ಪ ಹಿಂದೆ ಮುಂದೆ ಆದರೆ ಪೂರ್ಣ ಅರ್ಥವೇ ವ್ಯತ್ಯಾಸ ಆಗುತ್ತೆ. ಏನಿಲ್ಲ, ಸಹಜವಾಗಿ ನಾವು ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಲೇಟಾಗಿ ಬರೋದಾದರೆ ಆಚಾರ ತುಂಬ ಲೇಟಪ್ಪ, ಆಚಾರ ತುಂಬ ಲೇಟು ಪರವಾಗಿಲ್ಲ. ಆ ಲೇಟನ್ನು ಈ ಕಡೆ ಹಾಕಿಬಿಟ್ರೆ ಲೇಟ್ ಆಚಾರ ಅಂದರೆ ಗೋವಿಂದ. ಹಾಗಾಗಿ ಚೂರೇ ಒಂದು ಪದ ಈ ಕಡೆ ಇದ್ದದ್ದು ಆ ಕಡೆ ಆದರೆ ವ್ಯತ್ಯಾಸ ಆದರೆ ತುಂಬ ಗೊಂದಲ ಆಗತ್ತೆ. ಯಾಕೆ ಅಂದರೆ 3 ಕಾರಣವನ್ನು ಕೊಡ್ತಾರೆ ಸತ್ಯಧರ್ಮ ತೀರ್ಥರು. ಮೊದಲನೇ ಕಾರಣ, ಕಡಿಮೆ ಅಕ್ಷರ ಇದ್ದಂತಹ ಪದವನ್ನು ವಾಕ್ಯದಲ್ಲಿ ಬಳಸಬೇಕಂತ. ಸೋಮ ಸೂರ್ಯ ಅನ್ನುವ 2 ಪದಗಳಲ್ಲಿ ಸೂರ್ಯ ಅನ್ನೋ ಪದಕ್ಕೆ ಒಂದು ಅರ್ಕಾವತ್ತು ಜಾಸ್ತಿ ಇದೆ, ಸೋಮ ಅನ್ನೋದಕ್ಕೆ ಕಡಿಮೆ ಉಂಟು. ಅಲ್ಪಾಚ್ತರಂ ಅನ್ನುವ ಸೂತ್ರದಿಂದ, ವ್ಯಾಕರಣದ ಸೂತ್ರದ ಪ್ರಕಾರ ಕಡಿಮೆ ಅಕ್ಷರ ಇದ್ದದ್ದನ್ನು ಮೊದಲು ಬಳಸಿದ್ರು, ವ್ಯಾಕರಣದ ಜ್ಞಾನ ಇತ್ತು. ಇದು ಒಂದು ಕಾರಣವನ್ನು ಕೊಟ್ಟರು. ಇನ್ನೂ ಒಂದು ಕಾರಣವನ್ನು ಕೊಡ್ತಾರೆ. ಅಲ್ಪಾಚ್ತರಂ ಅನ್ನೋದು ವಾಸ್ತವಿಕವಾಗಿ ಒಂದು ನಿಯಮ ಆದರೂ ಅದರ ಮೇಲೆ ಒಂದು ನಿಯಮ ಇದೆ. ಇಂಪಾರ್ಟೆಂಟ್ ಆಗಿದ್ದರೆ ಕಡಿಮೆ ಅಕ್ಷರ ಜಾಸ್ತಿ ಅಕ್ಷರ ಅಲ್ಲ, ಇಂಪಾರ್ಟೆನ್ಸನ್ನು ಅದಕ್ಕೆ ಕೊಡಬೇಕು ಅಂತಿದ್ರೆ ಹೇಳಬೇಕು ಅಂತ. ಮತ್ತು ಇಲ್ಲಿ ಯಾಕೆ ವ್ಯತ್ಯಾಸ ಮಾಡಿದ್ದು ಅಂದರೆ, ಕೃಷ್ಣ ಅವತಾರ ಮಾಡಿದ ವಂಶ ಚಂದ್ರವಂಶ. ಕಲಿಯುಗದಲ್ಲಿ ಕೃಷ್ಣನ ಆರಾಧನೆ, ಕೃಷ್ಣನಿಗೆ ಅರ್ಪಣೆ, ವಿಶೇಷವಾಗಿ ಕೃಷ್ಣನನ್ನು ಉಪಾಸನೆ ಮಾಡಿ ಅಂತ ಶಾಸ್ತ್ರ ವಿಧಾನ ಮಾಡಿದೆ. ಆದ್ದರಿಂದ ಕಲವು ಕೃಷ್ಣ ಪ್ರಶಸ್ಯತಿ, ಅವರು ಆ ಮಾತನ್ನು ಕೇಳಿದ್ರು. ಎಲ್ಲಕ್ಕಿಂತ ಹೆಚ್ಚೇನೆಂದರೆ, ತಾನು ಅವತಾರ ಮಾಡಿದ ವಂಶ ಸೋಮವಂಶದಲ್ಲಿ ಅಲ್ಲ, ಪರೀಕ್ಷಿತ ಬಂದದ್ದು ಚಂದ್ರವಂಶದಲ್ಲಿ. ನೀವು 1000 ಹೇಳಿದ್ರು ನಮ್ಮದು ಅಂತ ಬಂದಾಗ ಅದೊಂದು ಬೇರೆಯೇ. ಹಾಗಾಗಿ ಸೋಮ ಸೂರ್ಯಯೋಹ ಅಂದರು. ಪ್ರಾಯ ಎಲ್ಲ ಕಡೆ ಹಾಗೆ ಬಳಕೆ ಇದೆ. ತುಂಬ ಪ್ರಸಿದ್ಧವಾದದ್ದು ಮಧ್ವನಾಮ ಶ್ರೀಪಾದರಾಜರು ಮಾಡಿದ್ದು. ಹೆಣ್ಣು ಮಕ್ಕಳೆಲ್ಲ ನೀವು ಹೇಳಿರ್ತೀರಿ, ಸೋಮ ಸೂರ್ಯೋಪರಾಗದಿ ಗೋಸಹಸ್ರಗಳ ಭೂಮಿ ದೇವರಿಗೆ ಸುರ ನದಿಯ ತಟದಿ ಅಂತಾನೆ ಅಲ್ಲೂ ಇದೆ. ಇದೇ ಭಾಗವತದನ್ನೇ ಅನುಸರಣೆ ಮಾಡಿದ್ದಾರೆ. ಸೋಮ ಸೂರ್ಯೋಪರಾಗದಿ, ಸೂರ್ಯ ಸೋಮೋಪರಾಗದಿ ಅಂತ ಎಲ್ಲೂ ಪ್ರಿಂಟ್ ಆಗಿಲ್ಲ. ಹಾಗೆ ಪ್ರಿಂಟ್ ಆದರೂ ತಪ್ಪದು, ಸೋಮ ಸೂರ್ಯೋಪರಾಗದಿ ಅಂತಾನೆ ಇಟ್ಟುಕೊಳ್ಬೇಕು. ಯದುರಾಜನ ವಂಶದಲ್ಲಿ ಅವತಾರ ಮಾಡಿದ ಕೃಷ್ಣನ ಕಥೆ ಹೇಳಿ. ಯದೋಚ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ ತತ್ರಾಂಶೇನಾವತೀರ್ಣಸ್ಯ ವಿಷ್ಣೋ ವೀರ್ಯಾಣಿ ಶಂಸನಃ. ದೇವರಿಗೆ ಎಲ್ಲಿ ವಂಶ? ಜನನ ಮರಣ ಇಲ್ಲದ ದೇವರಿಗೆ ವಂಶಾಗಿಂಶ ಇಲ್ಲ. ಅದಕ್ಕೆ ವಿಜಯದಾಸರಂತಾರೆ, ಪರದೇಶಿ ನೀನು ಅಂತ. ಎನಗೆ ಜನಕನು ನೀನು, ನಿನಗಾರು ಜನಕರೋ, ಜನನೀ ಇಂದಿರೇ ದೇವಿ ನಿನಗಾವಳೋ, ವನಜ ಪೀಠನು ಭ್ರಾತೃ ನಿನಗಾವ ಭ್ರಾತುಳನು, ಇನ ಸೋಮ ಮಾತುಳರು ನಿನಗಾರು ಮಾತುಳರೋ. ಪರದೇಶಿ ನೀನು ಸ್ವದೇಶಿ ನಾನು, ಪರಮ ಭಾಗವತರ ಹೋಗಿ ಕೇಳೋಣ. ದೇವರಿಗೆ ಯಾವುದೂ ಇಲ್ಲ, ಜನನ ಮರಣ ರಹಿತ. ಜನನ ಇದ್ದರೆ ನಿಮ್ಮ ವಂಶ ಯಾವುದು, ನಿಮ್ಮ ಅಪ್ಪ ಯಾರು, ನಿಮ್ಮ ಅಮ್ಮ ಯಾರು? ಜನನವೇ ಇಲ್ಲದೆ ಇರೋನಿಗೇನಿದು? ಇರಲಿ, ಯಾದವ ಕೃಷ್ಣ ಅಂತೇವೆ, ಇದು ವಂಶದಲ್ಲಿ ಬಂದ ಅಂತ ಔಪಚಾರಿಕವಾಗಿ ಸರಿ. ಬೇಡ ಅಲ್ಲ, ಬೇಡ ಅಂದರೆ ಭಾಗವತ ಹೇಳಂತೂ ಹೇಳಿದೆಯಲ್ಲ, ಯದೋಶ್ಚ ಧರ್ಮಶೀಲಸ್ಯ. ಅದಕ್ಕೆ ಸತ್ಯಧರ್ಮರಂದರು ಯದು ಅಂದರೆ ವಂಶ ಅಂತ ಬೇಡ. ಮತ್ತೇನರ್ಥ? ಯದು ಅಂದರೆ ಸರ್ವೋತ್ತಮ ಅಂತ. ಸರ್ವೋತ್ತಮ ಅಂತ ನೀವು ಹೇಳಿದ್ರಿ, ಕೇಳಿದವನಿಗೆ ಸಂತೋಷ ಆಯಿತು, ಸರಿ. ಏನೋ ನಾವು ಕೇಳಿದ್ದೇವೆ ಅಂತ ಸಮಾಧಾನಕ್ಕೆ ಯದು ಅಂದರೆ ಸರ್ವೋತ್ತಮ,
ಅದು ಅಂದರೆ ಜೀವೋತ್ತಮ, ಇದು ಅಂದರೆ ವೈಷ್ಣವೋತ್ತಮ, ಹೀಗೆಲ್ಲ ಹೇಳಿದರೆ ಇಲ್ಲ ಇಲ್ಲ, ಅದಕ್ಕೊಂದು ಆಧಾರ ಕೊಡ್ತಾರೆ. ಋಗ್ಭಾಷ್ಯದಲ್ಲಿ ಮಧ್ವಾಚಾರ್ಯರು ಯದು ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾ, ಯದಸ್ತಿ ತತ ಉಚ್ಚತ್ವಾತ್ ಯದುನಾಮ ಜನಾರ್ದನ. ಯತ್ ಪ್ಲಸ್ ಉ ಅಂತ ಯದು. ಶ್ರೀಮದಾಚಾರ್ಯರು ಯದು ಶಬ್ದದ ನಿರ್ವಚನವನ್ನು ಮಾಡ್ತಾ, ಇರುವ ಎಲ್ಲ ಪದಾರ್ಥಗಳಕ್ಕಿಂತ ಅತೀ ಎತ್ತರದಲ್ಲಿ ದೇವರು ಇದ್ದದ್ದರಿಂದ ಯದು. ತಾರತಮ್ಯದ ಕಡೇ ಹಂತ ದೇವರು, ಅಲ್ಲಿಂದ ವಾಪಸ್ಸೆ ಯಾರಿಲ್ಲ. ಒಬ್ಬನವನ ಮಗ ಮತ್ತೊಬ್ಬನವನ ಮೊಮ್ಮಗ. ಲಕ್ಷ್ಮೀದೇವಿ ಹೇಳ್ತಾಳೆ, ಯಾರನ್ನ ನೋಡಿದರೂ ನಿನಗೆ ಅಥವಾ ನನಗೆ ಸಂಬಂಧವೇ ನಮಗಿನ್ನ ಸಣ್ಣೋರೆ, ಅದಕ್ಕೆ ನಿನ್ನನ್ನೇ ಮದುವೆ ಆಗೋದು, ನೀನೊಬ್ಬನೇ ಸರ್ವೋತ್ತಮ. ಮದರಾಜರಂದರು, ಸಿರಿದೇವಿಯು ಅವನಿಗೆ ಅರಸಿ ಸುರರ ಗುರು, ವಿರಿಂಚಿ ಪವನರು ಅವನ ಕುವರರು, ಉರಗಾಧಿಪನಾವನಿಗೆ ಮಂಚ, ವಿಹಗೇಶ್ವರನಾವನ ವಾಹನ, ವಿಹಗೇಶ್ವರನಾವನ ವಾಹನ, ಪುರನಾವನ ಉಂಗೊಟ್ಟ ನೀರಪತ್ತ, ನಿರ್ಜರಪತಿ ಆವನ ಚರಣ ಸೇವಕ, ಸುರರೊಳಗಾಯವದನಗಿನ್ಯಾರು ಸರಿಯೆಂದು ರೋವೆನಯ್ಯ, ಸರಿಯೆಂದು ರೋವೆನಯ್ಯ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಸಿರಿದೇವಿಯು ಅವನಿಗೆ ಅರಸಿ, ಸುರರ ಗುರು ವಿರಿಂಚಿ ಪವನರು ಆವನ ಕುವರರು, ಇವನ ಮಕ್ಕಳು. ಒಂದು ಸುಂದರವಾದ ಭಾಗವತ ಶ್ಲೋಕ ಇದೆ, ಅದರ ತರ್ಜುಮೆ ಇದ್ದಾಗೆ ಇದೆ. ಯಾಕೆ ವಿಷ್ಣುವೇ ಸರ್ವೋತ್ತಮ ಅನ್ನೋದಕ್ಕೆ, ಅಥಾಪಿ ಯತ್ಪಾದ ನಖಾವ ಸೃಷ್ಟಂ, ಭಗವಂತ ಅಂತ ದೇವರನ್ನ ಕರಿತೇವೆ. ಯಾಕೆ ಭಗವಂತ ಅನ್ನೋದನ್ನು ಭಾಗವತ ಡಿಫೈನ್ ಮಾಡುತ್ತೆ. ಅಥಾಪಿ ಯತ್ಪಾದ ನಕಾವ ಸೃಷ್ಟಂ ಜಗದ್ವಿರಿಂಚೋಪಹೃತರಹಣಾಂಬ, ಶೇಷಂ ಪುನತ್ಯನ್ಯತಮೋ ಮುಕುಂದಾತ್ ಕೋನಾಮಲೋಕೆ ಭಗವತ್ಪದಾರ್ಥ. ಯತ್ಪಾದ ನಖ ಅವಸೃಷ್ಟ, ಯಾರ ಪಾದದಲ್ಲಿರುವ ಉಗುರನ್ನು ಸ್ಪರ್ಶ ಮಾಡಿದ ನೀರು ಗಂಗೆ ಅಂತಾಯಿತು, ಪವಿತ್ರವಾದ ಜಲ ಅಂತಾಯಿತು. ಅದನ್ನು ತೊಳೆದವನು ಬ್ರಹ್ಮ, ಧರಿಸಿದವನು ರುದ್ರ, ಇಡೀ ಜಗತ್ತನ್ನೇ ಪವಿತ್ರೀಕರಿಸುವ ಜಲ. ಇಂಥ ಪಾದವುಳ್ಳವನನ್ನು ಸರ್ವೋತ್ತಮ ಅನ್ನಬೇಕೋ, ಪಾದ ಪೂಜೆ ಮಾಡಿದವನನ್ನು ಸರ್ವೋತ್ತಮ ಅನ್ನಬೇಕೋ? ಹಾಗಾಗಿ ಭಗವಂತ ಅಂದರೆ ಅದು ವಿಷ್ಣುವೇ ಅಂಥೇಳಿ ಎಲ್ಲರಿಂದಲೂ ವಂದ್ಯನಾದವನು ಆದದ್ದರಿಂದ ಇದು ತುಂಬ ಸಂತೋಷ. ಅವನ ಕಥೆಯನ್ನು ನನ್ನನ್ನೇ ಯಾಕೆ ಕೇಳ್ತಾ ಇದ್ದಿ? ಸಾವಿರಾರು ಜನ ಋಷಿಗಳೆಲ್ಲ ಇದ್ದಾರೆ, ಕೇಳು. ಒಬ್ಬೊಬ್ಬರನ್ನು ಒಂದೊಂದು ಸ್ಕಂದ ಅಥವಾ ಒಂದೊಂದಿಷ್ಟು ನೀವು ಹೇಳಿ. ಸಾಮಾನ್ಯ ಒಬ್ಬರೇ ಹೇಳ್ತಾ ಇದ್ರೆ ಕೇಳೋದು ಬೇಜಾರೆ. 1 ಗಂಟೆ ಆದರೆ ಪರವಾಗಿಲ್ಲ, 10 ಗಂಟೆಯ ಒಂದು ಭಾಗವತದ ಅಭಿಯಾನ ಒಬ್ಬರೇ ಹೇಳ್ತಾ ಇದ್ದರೆ ಸ್ವಲ್ಪ ಬೇಸರ ಆಗ್ಬೋದು, ಅಥವಾ ಬಹಳ ಚೆನ್ನಾಗಿಯೂ ಹೇಳೋರು ಇದ್ದರೂ ಇರಬಹುದು, ಇರಲಿ, ಇದ್ದಾರೆ. ಏನೇ ಆದರೂ ಈ ಶಾಲೆಗಳಲ್ಲಿ ಹೈಸ್ಕೂಲಿಗೆ ಬಂದ ಮೇಲೆ ಟೀಚರ್ಸ್ ಚೇಂಜ್ ಆಗ್ತಾರೆ. ಮಿಡಲ್ ಸ್ಕೂಲು ಅಥವಾ ಪ್ರೈಮರಿ ಸ್ಕೂಲಲ್ಲಿ ಒಬ್ಬರೇ ಟೀಚರು, ಅವರೇ ಬೆಳಗ್ಗೆಯಿಂದ ಸಂಜೆವರೆಗೂ ಅವರೇ ಮ್ಯಾಥ್ಸು, ಅವರೇ ಸೈನ್ಸು, ಅವರೇ ಸೋಷಿಯಲ್ ಸ್ಟಡೀಸು ಎಲ್ಲ ತಗೊಳ್ತಾರೆ. ಸ್ವಲ್ಪ ದೊಡ್ಡವರಾಗ್ತಾ ಮಕ್ಕಳು ಸ್ಪೆಷಲೈಸೇಷನ್ನೂ ಬೇಕು. ಒಬ್ಬರೇ ಟೀಚರನ್ನು ನೋಡ್ಲಿಕ್ಕೆ ಇವ್ರಿಗೂ ಇಷ್ಟ ಆಗಲ್ಲ, ಬೇರೆ ಬೇರೆ ಮುಖ ಬದಲಾವಣೆ ಆಗುತ್ತೆ. ಕಾಲೇಜ್ ಲೆವೆಲಲ್ಲಂತೂ ಲೆಕ್ಚರರ್ ಬೇರೆ ಆಗೇ ಆಗ್ತಾರೆ. ಅಂತೂ ಒಂದು ಸಂತೋಷ, 40 ನಿಮಿಷಕ್ಕೆ ಒಬ್ಬರು ಹೋಗ್ತಾರೆ, ಬೇರೆ ಮುಖ ಅಂತೂ ನೋಡ್ಬೋದು. ಸಬ್ಜೆಕ್ಟ್ ಅರ್ಥ ಆಗತ್ತೋ ಬಿಡತ್ತೋ, ವ್ಯಕ್ತಿ ಅಂತೂ ಹೋದ. ಹಾಗೆ ಬೇರೆ ಬೇರೆ ಹೇಳ್ಬೋದಲ್ಲ. ಇಲ್ಲ ಇಲ್ಲ, ನಿಮ್ಮ ಥರ ಯಾರೂ ಇಲ್ಲ. ನಿವೃತ್ತ ತರಶೈರುಪಗೀಯಮಾನಾತ್ ಭವೌಷಧ ಶ್ರೋತೃ ಮನೋಭಿರಾಮಾತ್ ಕವುತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾ ಪಶುಘ್ನಾತ್. ನಿಮಗೆ ಯಾವ ಬಯಕೆ ಇಲ್ಲ. ತೃಷೆ ಅಂದರೆ ಬೇಕು ಬೇಕು ಬೇಕು, ಗ್ರೀಡಿನೆಸ್ ಅದಿಲ್ಲ. ಶುಕಾಚಾರ್ಯರಿಗೆ ಯಾವ ಬಯಕೆ ಇಲ್ಲ, ಆಸೆಯೇ ಇಲ್ಲ. ರಿಟೈರ್ ಆಗಿದ್ರಂತೆ, ಅವರೇ ಅಲ್ಲಿ ಸರ್ವೀಸಲ್ಲಿದ್ದರು ಅಂದರು. ಸರ್ವೀಸಿಂದ ರಿಟೈರ್ ಅಲ್ಲ, ಸರ್ವೀಸಿಂದ ರಿಟೈರ್ ಆಗೋದು 60 ವರ್ಷಕ್ಕೆ. ಈ ದೇವತೆಗಳಿಗೆ ಸರ್ವೀಸ್ ರಿಟೈರ್ಮೆಂಟೇ ಇಲ್ಲ, 60 ವರ್ಷ ಆಗೋದೇ ಇಲ್ಲ, 16 ವರ್ಷ. ಮತ್ತು ನಿಜವಾದ ರಿಟೈರ್ಮೆಂಟ್ ಅಂದರೆ ಆಸೆಯಿಂದ ರಿಟೈರ್ ಆಗಬೇಕಂತ. ಪ್ರಾಯ ನಮಗಾಗಲ್ಲ ಅದು. ನಾವು ಗಯಾಕ್ಕೆ ಹೋದಾಗ ಶ್ರಾದ್ದ ಮಾಡಿದವರು ಏನನ್ನ ಬಿಡಿ ಅಂತ ಹೇಳ್ತಾರೆ.
ಅಲ್ಲಿ ನಿಜವಾಗಲೂ ಬಿಡಬೇಕಾದದ್ದು ಕಾಮ ಕ್ರೋಧ ಅಂತ. ಅದು ಎಲ್ಲಾಗತ್ತೆ, ಆಗೋದಿಲ್ಲ. ಅದಕ್ಕೆ ಯಾವುದೋ ಒಂದು ಭಕ್ಷ್ಯವೋ ತರಕಾರಿಯೋ ಬಿಟ್ಟು ಬಂದು ಆಮೇಲೆ ಅದನ್ನು 108 ಪ್ರಶ್ನೆ ಕೇಳ್ತೀವಿ. ಮಠದಲ್ಲಿ ಹೋದರೆ ಇನ್ನು ತಿನ್ಬೋದಾ, ಬೇರೆಯವ್ರ ಮನೆಗೆ ಹೋದಾಗ ತಿನ್ಬೋದಾ, ಅಥವಾ ನಮ್ಮ ಮನೆಯಲ್ಲೇ ಬೇರೆಯವ್ರು ಬಂದು ನೈವೇದ್ಯ ಮಾಡಿದಾಗ ತಿನ್ಬೋದಾ, ಇದರ ಬದಲು ಬಿಡದೇ ಇರೋದೇ ವಾಸಿ ಅಂತ. ಹೀಗಾಗಿ ನಿಜವಾಗ್ಲೂ ಬಿಡಬೇಕಾದ ಕಾಮ ಕ್ರೋಧ ಕೋಪ ಬಿಡಬೇಕಂತ. ಎಲ್ಲಿ ಬಿಡೋಕ್ಕಾಗತ್ತೆ? ಬಿಡ್ಲಿಕ್ಕೆ ಆಗೋದಿಲ್ಲ. ಯಾರೋ ಬಿಟ್ಟು ಬಂದೆ ಅಂದ, ಸಂತೋಷ ಸಾರ್ ಅಂಥೇಳಿ 3-4 ಸಲ ಕೇಳ್ದ ಇವನು. ಏನೋ ಬಿಟ್ಟು ಬಂದ್ರಲ್ಲ, ಅವ್ರು ರೇಗೋಯ್ತು ಅವನಿಗೆ. ಅಲ್ಲಿ ಬಿಟ್ಟು ಬಂದಿದ್ದನ್ನ ಇಲ್ಲಿ ತರಿಸ್ತಿ ಪಾಪಿ. ಅಷ್ಟು ಸುಲಭ ಅಲ್ರಿ ಕೋಪ ಬಿಡೋದು. ಕಾಮ ಕ್ರೋಧ ಬಿಡಬೇಕಂತ, ಅದು ಬಿಡ್ಲಿಕ್ಕಾಗಲ್ಲ. ನಿಜವಾಗಲೂ ಅದನ್ನು ಬಿಡಬೇಕು. ನಿವೃತ್ತ ತರಶೈಹಿ. ನಾವೆಲ್ಲ ಬಿಟ್ಟಿರ್ತೇವೆ. ಕೆಲವೊಮ್ಮೆ ತುಂಬ ಸಿಹಿ ಇಷ್ಟ, ಪಾಯಸವೋ ಭಕ್ಷ್ಯವೋ ಬಿಟ್ಟಿದ್ದ. ಯಾರೋ ಅಂದರು ಏನೆಲ್ಲ ಬಿಟ್ಬಿಟ್ರಿ? ಆಯಿತು, ವೈರಾಗ್ಯ ಅಲ್ಲ. ಯಾರೋ ಬಂದು ಹೇಳಿದ್ರು, ಮನೆಯವರೇ, ಡಾಕ್ಟ್ರ್ ಹೇಳಿದ್ದಾರೆ ನೀವಿನ ಪಾಯಸ ತಿಂದರೆ ನಿಮ್ಮ ಹೆಸರಲ್ಲೇ ಪಾಯಸ ಹಾಕಿಸ್ಬೇಕು ಅಂತ. ಅಷ್ಟು ಶುಗರ್ ಇತ್ತು ಅವನು. ಡಾಕ್ಟರ್ ಹೇಳಿ ಡಯಟ್ ಅಂತ ಬಿಟ್ಟದ್ದನ್ನು ಇವನು ವೈರಾಗ್ಯ ಅಂತ ಹೇಳ್ದ. ಶುಕಾಚಾರ್ಯರಿಗೆ ಯಾವ ಬಯಕೆ ಇಲ್ಲ. ಭವೌಷಧಾತ್, ಹೇಳುವವರಿಗೆ ಬಯಕೆ ಇಲ್ಲ. ನಾವ್ಯಾಕೆ ಕೇಳಬೇಕು? ಸಂಸಾರವೆಂಬ ರೋಗಕ್ಕೆ ಔಷಧ ದೇವರ ಕಥೆ. ಔಷಧ ಕಹಿಯಲ್ಲ. ಶ್ರೋತ್ರ ಮನೋಭಿರಾಮಾತ್, ಕೇಳುವವರ ಕಿವಿಗೆ ಇಂಪಾಗಿ ಇರತ್ತೆ. ಹೋಮಿಯೋಪತಿ ಔಷಧ ಇದ್ದಾಗಿದೆ. ದೇವರ ಕಥೆ ಇದೇ ಪದ್ಯವನ್ನೇ ಹರಿಕಥಾಮೃತ ಸಾರಕ್ಕೆ ತರ್ಜಮೆ ಮಾಡಿದ್ದಾರೆ. ಅಂದರೆ ಕರುಣಾಸಂಧಿಯ ಮೊದಲನೇ ಪದ್ಯ ಅದು. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳನ್ನು ಇಹ ಪರಂಗಳಲಿತ್ತು ಸಲಭುವುದು, ಭುವನ ಪಾವನವೆನಿಪಲ ಕುಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿ. ಮನಸ್ಸಿಗೆ ಬೇಜಾರು, ಏನೋ ಡಿಪ್ರೆಷನ್ನು, ಕಂಪ್ರೆಷನ್ನು, ಏನೇನೋ ಪ್ರಶ್ನೆಗಳಿಗೆ. ಹಾಗಾದರೆ ನಿನ್ನ ಮನಸ್ಸಿಗೆ ಇರುವ ವ್ಯಥೆಯನ್ನು, ಬೇಜಾರನ್ನು ಕಳೆಯುವ ಒಂದೇ ಒಂದು ಔಷಧ ದೇವರ ವಾರ್ತೆಯನ್ನು ಕೇಳು, ಪಾಠ ಪ್ರವಚನವನ್ನು ಕೇಳು. ಶ್ರವಣ ಮನಕಾನಂದವೀವುದು, ಮನಸ್ಸಿಗೆ ಮುದ ಕೊಡುವಂತಹ ದೊಡ್ಡ ಯೋಗ್ಯತೆ ದೇವರ ಕಥೆಗೆ ಇದೆ. ಸಂಸಾರದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸತ್ತಂತೆ. ಭವಜನಿತ ದುಃಖಗಳ ಕಳೆವುದು, ಭವೌಷಧಾತ್, ಭವಕ್ಕೆ ಔಷಧ. ಶ್ರವಣ ಮನಕಾನಂದವೀವುದು, ಶ್ರೋತೃ ಮನೋಭಿರಾಮಾತ್. ಇಂಥ ಕಥೆಯನ್ನು ಯಾರು ಬಿಡ್ತಾರೆ? ದೇವರ ಕಥೆಯನ್ನು. ವಿನಾ ಪಶುಘ್ನಾತ್, ಪಶುವನ್ನು ಸಂಹಾರ ಮಾಡಿ ಯಜ್ಞಯಾಗವನ್ನು ಮಾಡಿ ಸ್ವರ್ಗವೇ ಲಾಸ್ಟ್, ಮೋಕ್ಷ ಅಂತ ಇಲ್ಲೇ ಇಲ್ಲ ಅಂತ ಅನ್ನುವರು ಒಂದು ವಾದ ಇದೆ. ಅವರು ದೇವರ ಕಥೆ ಬಿಡ್ತಾರೆ. ಆದರೆ ಮೋಕ್ಷ ಇದೆ, ಲಿಂಗದೇಹ ಭಂಗ ಆಗತ್ತೆ, ಪುನಃ ಸಂಸಾರಕ್ಕೆ ಬರೋದಿಲ್ಲ ಅನ್ನುವ ವೇದಾಂತಿಗಳು ಅವಶ್ಯವಾಗಿ ಕೇಳ್ತಾರೆ. ಅಂತ ಒಂದು ಅರ್ಥ. ಪಶುಜ್ಞಾತ್ ಅಂದರೆ ದೇವರನ್ನೇ ಕೊಲ್ಲೋದಂತ. ಅದೇನದು ದೇವರನ್ನು ಕೊಲ್ಲೋದು? ಪಶು ಅಂದರೆ ದೇವರು ಅಂತ ಮೊದಲು ಸತ್ಯಧರ್ಮರು ಬರೀತಾರೆ. ಪಾಲನಾತ್ ಸುಖರೂಪತ್ವಾತ್ ಪಶುನಾಮ ಜನಾರ್ದನಃ. ನಮ್ಮೆಲ್ಲರನ್ನ ಪರಿಪಾಲನೆ ಮಾಡೋದರಿಂದ ಅಬ್ರಿವೇಶನ್ ಅದು. ಪಾಲಯತಿ, ಎಲ್ಲರ ಪಾಲಕ. ಶಾ ಅಂದರೆ ಸುಖ. ಇಷ್ಟೆಲ್ಲರನ್ನ ಪರಿಪಾಲನೆ ಮಾಡಿದರೂ ದೇವರಿಗೆ ಯಾವ ಸುಖಕ್ಕೂ ಧಕ್ಕೆ ಇಲ್ಲ. ಇದೊಂದು ಆಶ್ಚರ್ಯ ರೀ. 4 ಜನ ಊಟಕ್ಕೆ ಕೂತಾಗ ಒಂದೇ ಸಲಿ ಕೂತ್ರೆ ಬಡಿಸೋದು ಅನುಕೂಲ. ಒಬ್ಬೊಬ್ಬರು ಒಂದೊಂದು ಸಲಿ ಬಂದರೆ ಮೈ ಉರಿದೋಗತ್ತೆ. ಅಮ್ಮ ಬಡಿಸ್ತಾ ಇದ್ಲು, 4 ಜನ ಮಕ್ಕಳನ್ನು ಕರೆದು, ಬನ್ನಿ ತಟ್ಟೆ ಇಟ್ಕೊಳ್ರಿ, ಅಮ್ಮ ನಮಗೆ ಹಸಿವಿಲ್ಲ, ಸರಿ ಆಮೇಲೆ ಬಡಿಸ್ತೇನೆ ಅಂದು. ಒಬ್ಬ ಮಾತ್ರ ಅಂದ, ಅಮ್ಮ ನಾ ಹೀಗೆ ಕೂತು ಬಿಡ್ತೇನೆ, ಬಿಸಿ ಇದ್ರೆ ಚಂದ ಅಂತ. ಕೂತ್ಕೊಂಡ ಊಟ ಮಾಡ್ತಾ ಸಾರನ್ನು ಹೊಗಳದ ಅಮ್ಮ ಇದೇನು ಸಾರು ಅಮೃತವೋ? ಇನ್ನೊಬ್ಬ ಟೆಂಪ್ಟ್ ಆದ, ಅಮ್ಮ ನಾನು ತಟ್ಟೆ ಇಟ್ಕೊಳ್ಳ, ಬಡಕೋ. ಯಾಕೆಂದರೆ ಇವನು ಹುಳಿ ಅನ್ನಕ್ಕೆ ಬಂದಿದ್ದ, ಅವನು ಸಾರನ್ನ. ಒಟ್ಟಿಗೆ ಇಬ್ಬರು, ಅಮ್ಮ ನಂಗೆ ಹುಳಿ, ನಂಗೆ ಫಸ್ಟ್, ಅಮ್ಮ ನಂಗೆ ಸಾರು. ನಂತರದಲ್ಲಿ ಇನ್ನೊಬ್ಬ ಅಂದ, ಅಮ್ಮ ನಾನು ಇಟ್ಕೊಳ್ಳ. 2 ನಿಮಿಷ ಗ್ಯಾಪ್ ಬಿಟ್ಟು ಒಬ್ಬೊಬ್ಬರೇ ತಟ್ಟೆ ಇಟ್ಕೊಂಡ್ರೆ ತಾಯಿ ಅಂದು, ನಾಳೆಯಿಂದ ಒಟ್ಟಿಗೆ ಬರಲಿಲ್ಲ ಅಂದ್ರೆ ಸೌಟ್ ತೊಗೊಂಡು ಹಾಕ್ತೀನಿ. ಪಾಪಿಷ್ಟರ ಏನು ಅಷ್ಟಭುಜ ದುರ್ಗಾದೇವಿನ? ಅವನು ಮಜ್ಜಿಗೆ ಅಂತಾನೆ, ನೀನು ಉಪ್ಪು ಅಂತ ಹೊಡ್ಕೋತಿ, ಅವನು ತುಪ್ಪ ಅಂತಾನೆ, ಅವನು ತೀರ್ಥ ಅಂತಾನೆ. ಒಂದೇ ಸಲ ಬಡಿಸೋ ಸುಲಭ. ಪಾಪ ಮಠಚಿತ್ರಗಳಲ್ಲಿ ಹಾಗೆ ಆಗತ್ತೆ. ಒಮ್ಮೆ ಸಾರು ತಂದಾಗ ಹಾಕಿಸಿಕೊಂಡ್ರೆ ಹಾಕೋರ್ಗೂ ಸುಲಭ. ಅವನು 3 ಜನನ ಬಿಟ್ಟು ಹೋದ್ಮೇಲೆ ಇವನು ಕರಿತಾನೆ, ಸಾರ್ ಒಂಚೂರು ಸಾರು. ಆಗ ಬಂದಾಗ ಯಾಕೆ ಹಾಕಿಸ್ಕೊಳ್ಳಿಲ್ಲ? ಹರಿಪ್ರೇರಣೆ ಆಗಲಿಲ್ಲ ಅಂತ. ಅವನು ಹರಿಪ್ರೇರಣೆ ಆಯಿತು ಅಂತ 2 ಸೌಟಲ್ಲಿ ಕೊಟ್ಟರೆ ಗಮನ ಇಟ್ಟು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅನ್ನುವಂತೆ ಇರಬೇಕು. ಭವೌಷಧಾತ್, ಸಂಸಾರವೆಂಬ ರೋಗಕ್ಕೆ ಈ ಭಗವಂತನ ವಾರ್ತೆ ಔಷಧ.
ಭಗವಂತ ಪಶು ಯಾಕೆ ಅಂದರೆ ಇಷ್ಟೆಲ್ಲರನ್ನ ನೋಡಿಕೊಂಡ್ರು ಒಂದು ದಿವಸ ಬೇಸರ ಇಲ್ಲ. ಮನೆಯಲ್ಲಿ ನಮಗೆ ಬೇಸರ ಆಗುತ್ತೆ. ದಿನಾ ರೊಟೀನ್ ಲೈಫಲ್ಲಿ ದಿನಾ ಅಡುಗೆ ಮಾಡಿ 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 ಹೆಣ್ಣು ಮಕ್ಕಳಿಗೆ ಸಾಕಾಗಿದೆ ರೀ. ಯಾರೋ ಅಂದರು ಸಂಸಾರ ಬೋರ್ ಸಾರ್. ಯಾಕೆ ಅಂದರು, ಅದೇ ಗಂಡ ಅದೇ ಮಕ್ಕಳು ಅಂತ. ಗೋವಿಂದ, ಅದೇ ಅಡುಗೆ ಅದೇ ಊಟ ತಿಂಡಿ ಅಂದರೆ ಪರವಾಗಿಲ್ಲ, ಪ್ರತಿಯೊಂದು ಕೆಲಸದಲ್ಲಿ ಸ್ವಲ್ಪ ಬೇಸರ ಆಗತ್ತೆ. ದೇವರಿಗೇನಾದರೂ ಸುಸ್ತಾಯ್ತಾ, ಬೇಸರವ, ಅನಾಯಾಸದಿಂದ ಮಾಡ್ತಾನೆ. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ ಪುಷ್ಟಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟ ನಿಶ್ಚೇಷ ಸಂಹಾರಕರ ಮೋದ್ಯತಂ ಹೃಷ್ಟಪುಷ್ಟಾನುಶಿಷ್ಟ ಪ್ರಜಾ ಸಂಶ್ರಯಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಜಗತ್ತಿನ ಸೃಷ್ಟ್ಯಾದಿಗಳನ್ನು ಅನಾಯಾಸವಾಗಿ ದೇವರು ಮಾಡ್ತಾನೆ. ಆದ್ದರಿಂದ ಅವನು ಸುಖಸ್ವರೂಪಿ. ಪಶು ಅಂದರೆ ಪರಿಪಾಲನೆ ಮಾಡ್ತಾನೆ, ಸುಖಸ್ವರೂಪನಾಗಿದ್ದಾನೆ. ಆದ್ದರಿಂದ ಪಶು. ಪಾಲನಾತ್ ಸುಖರೂಪತ್ವಾತ್ ಪಶುನಾಮ ಜನಾರ್ದನ ಅಂತ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಅಂದರು. ಅವನನ್ನು ಕೊಲ್ಲೋದು ಅಂದ್ರೇನು, ದೇವರನ್ನು. ನಾನು ಮಾಡದೆ ನಾ ದೇವರಿಲ್ಲ ಅಂದರೆ ಪಾಪ ಅಂತ. ದೇವರಿಲ್ಲ ಅಂತಾನೂ ಹೇಳೋದು ಬೇಡ. ನಾನು ಮಾಡದೆ ಅಂದರೆ ಮಹಾಪಾಪ ಅಂತ, ದೇವರನ್ನು ಕೊಂದಾಗಂತ. ದೇವರು ಮಾಡಿಸ್ದ ಅನ್ಬೇಕಂತ. ನಮ್ಮಲ್ಲಿ ನಿಂತು ಅವನೇ ಮಾಡಿಸೋದು. ಸಣ್ಣ ಬದಲಾವಣೆ ಮಾಡಿದರೆ ತುಂಬ ಒಳ್ಳೆಯದು. ಪೂಜೆಯನ್ನು ಮಾಡಿದ್ವಿ, ಏನೋ ಅಪೂಪದಾನವನ್ನು ಮಾಡಿದ್ವಿ, ಭಾಗವತ ಶ್ರವಣ ಮಾಡಿದ್ವಿ, 33 ಪ್ರದಕ್ಷಿಣೆಯನ್ನು ಹಾಕಿದ್ವಿ, ಒಂದಿಷ್ಟು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ವಿ. ಯಾರು ಮಾಡಿದ್ರಿ? ಇನ್ಯಾರು? ನಾವೇ ಅಂದರೆ ದೇವರನ್ನು ಕೊಂದಾಗಂತ. ಮತ್ತೆ ಅವನು ಮಾಡಿಸ್ದ. ನಾಹಂಕರ್ತ ಹರಿಕರ್ತ, ಅವನು ಮಾಡಿಸ್ದ ಅಂದರೆ ಪಾಪ ಇಲ್ಲಂತ. ಜಗತ್ತು ಕರ್ತ ನೀನಿರಲು ನಿನ್ನ ನಾನೇ ಎನ್ನುವವ, ಜಗತ್ತು ಒಳಗೆ ಒಬ್ಬ ಬ್ರಹ್ಮ ಹತ್ಯಾಗಾರ, ಎನ್ನ ಸ್ವಾಮಿ ಎನ್ನ ಸರ್ವಸ್ವಾಮಿ ಜಗದಂತರ್ಯಾಮಿ. ಆಚಾರ್ಯರೇ ಭಾಗವತ ತಾತ್ಪರ್ಯ 11ನೇ ಸ್ಕಂದದಲ್ಲಿ ಈ ಮಾತಂತಾರೆ. ಬ್ರಾಹ್ಮಣೋ ವಿಷ್ಣುರುದ್ದಿಷ್ಟ. ದೇವರಿಗೆ ಬ್ರಾಹ್ಮಣ ಅಂತ ಹೆಸರು. ಅವನಿಲ್ಲ ಅಂದರೆ ಸನಾಸ್ತಿತ್ಯಭಿಚಿಂತನಂ ಬ್ರಹ್ಮಹತ್ಯಾ ಸಮಂ ಪ್ರೋಕ್ತಂ. ನಮ್ಮಲ್ಲಿ ಇನ್ನೊಂದು ರೋಗ, ಎಲ್ಲ ನಾ ಮಾಡಿದೆ ಅನ್ನಲ್ಲ. ಚೆನ್ನಾಗಾಗಿದ್ದೆಲ್ಲ ನಾ ಮಾಡಿದೆ, ಕೆಟ್ಟಿದ್ದೆಲ್ಲ ನಮ್ಮ ಅಪ್ಪ ಮಾಡಿಸ್ದ ತಿಮ್ಮಪ್ಪ ಅಂತ. ಸುಖವೂ ಬಂದರೆ ನಾನೇ ಸಮರ್ಥ, ದುಃಖವೂ ಬಂದರೆ ಹರಿಯೂ ಮಾಡ್ದ, ರೊಕ್ಕ ಬಂದರೆ ನಾನೇ ಧನಿಕ, ಸಿಕ್ಕಿ ಬಿದ್ದರೆ ಹರಿಯ ವ್ಯಾಪಾರ. ಇದನ್ನು ಅನ್ಬೇಡ, ಇದು ಬಹಳ ದೊಡ್ಡ ಪಾಪ ಅಂತಾರೆ. ಹಾಗಾಗಿ ದೇವರನ್ನು ನಂಬದ ವ್ಯಕ್ತಿಗಳು ಬಿಡ್ತಾರೆ, ನಂಬುವ ವ್ಯಕ್ತಿಗಳು ದೇವರ ಕಥೆ ಕೇಳ್ತಾರೆ. ಹೇಳಿ, ಹೌದು ಕೃಷ್ಣಂದೇ ಯಾಕೆ ಕೇಳ್ತಾ ಇದ್ದೀವಿ? ನಮ್ಮ ಹಿರಿಯರಿಗೆ ತುಂಬ ಉಪಕಾರ ಮಾಡಿದ ರೂಪ ಅದು ಎಲ್ಲ ನೆನೆಸ್ಕೊಳ್ತಾನೆ ಪರೀಕ್ಷಿತ. ಪಿತಾಮಹೇ ಸಮರೇ ಅಮರಂಜಯೈ ದೇವವ್ರತದ್ಯಾತಿರತೈಸ್ತಿಮಿಂಗಿಲೈ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ವತ್ಸಪದಂ ಸ್ಮ ಯತ್ಲವಾ. ನನ್ನ ತಾತಂದಿರಿಗೆ ಮಾಡಿದ ಉಪಕಾರ 1 2. ಪರೀಕ್ಷಿತನ ತಾತ ಅರ್ಜುನ, ಧರ್ಮರಾಜ, ನಕುಲ, ಸಹದೇವ, ಭೀಮಸೇನ ಎಲ್ಲರೂ ಇವನಿಗೆ ತಾತಂದಿರೇ. ಅಪಾರ ಉಪಕಾರ ಪಾಂಡವರಿಗೆ ದೇವರು ಮಾಡ್ಯಾನ. 1 2. ಕೃಷ್ಣ ಇದ್ದ ಅಂತ ಪಾಂಡವರಿಗೆ ಅಸ್ತಿತ್ವ ಇಲ್ಲ ಅಂದರೆ ಪಾಂಡವರೇ ಇಲ್ಲ. ಏನದು ದೇವರು ಮಾಡಿದ ಉಪಕಾರ? ನಮ್ಮ ಪುರಂದರದಾಸರಂತಾರೆ, ಪಾಂಡವರ ಮನೆ ಚಾಕ್ರಿ ಮಾಡಿ 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 ಟೊಂಕ ನೋವು ಬಂತು ಅಂತ. ನಿಮಗೆಲ್ಲಿ ಸಿಕ್ದ ಅಂದರು. ಪಂಡ್ರಪುರಕ್ಕೆ ಹೋಗ್ರಿ, ಸಿಗ್ತಾನೆ, ಹೀಗೆ ನಿಂತು ಬಿಟ್ಟೆ ಅಂತ. ಈ ತುಂಬ ಕೆಲಸ ಆದರೆ ಸಾಕಾಗತ್ತೆ ರೀ. ನಮ್ಮ ದೇವರು ಪಾಂಡವರ ಮನೆಯಲ್ಲಿ ಎಂಜಲಗೋಮ ಮಾಡದಂತ್ರಿ. ಅಗ್ರಪೂಜೆಯಿಂದ ಆರಂಭ ಮಾಡಿಕೊಂಡು ಎಂಜಲಗೋಮದವರೆಗೂ ಅರ್ಜುನನ ಸಾರಥ್ಯ ಮಾಡದ. ರಾಜಸೂಯ ಯಾಗದಲ್ಲಿ ರಾಜೇಶ್ವರ ರಾಜರು ಮೊದಲಾದ ಸುರರೆಲ್ಲರೂ ಭೋಜನವನ್ನೇ ಮಾಡಿದ ಎಂಜಲು ಮೊದಲಾದ್ದು ರಾಜೀವಾಕ್ಷನು ಎತ್ತಿದ ಆಯಾಸದಿಂದಲೋ ಕಟಿಯಲ್ಲಿ ಕರವಿಟ್ಟನು. ಪಂಢರಿರಾಯ
ಕಟಿಯಲ್ಲಿ ಕರವಿಟ್ಟನು. ಸುರಪಾತನಯಗೆ ಸಾರಥ್ಯವನ್ನೇ ಮಾಡಿ ಭರದಿಂದ ಚಕ್ರವ ಪಿಡಿದುದರಿಂದಲೋ ಪರಿಪರಿ ವಿಧದಿಂದ ಕುದುರೆಗಳ ತಾಂತೊಳೆದು ಪರಿಪರಿ ಕೆಲಸದ ಆಯಾಸದಿಂದಲೋ ಕಟಿಯಲ್ಲಿ ಕರವಿಟ್ಟನು. ಪಾಂಡುರಂಗ ವಿಠಲ ಕೈಯಾಕಿಟ್ಟ ಅಂದರೆ ಪಾಂಡವರ ಮನೆ ಚಾಕರಿ. 1,00,000 ಜನದ ಎಲೆ ಗೋಮ ಎತ್ತೋದು ಕಷ್ಟ ರೀ. ಎಂಜಲು ಮಾಡ್ಬೋದು, ಗೋಮ ಮಾಡೋದು ತುಂಬ ಕಷ್ಟ. ಈ ಗೋಮ ಹೋಗೇ ಬಿಡ್ತದೆ. ದೇವರು ಪಾಂಡವರ ಮನೆಯಲ್ಲಿ ಎಲೆಯನ್ನು ಎತ್ತಿ ಗೋಮೆಯನ್ನು ಮಾಡಿ ಅರ್ಜುನನ ಸಾರಥ್ಯವನ್ನು ಮಾಡಿ 1-2 ಮೊದಲು ಯುದ್ಧವನ್ನೇ ಮಾಡಲ್ಲ ಅಂದಿದ್ದ. ಭಗವದ್ಗೀತೆಯನ್ನು ಉಪದೇಶ ಮಾಡಿ ಯುದ್ಧ ಮಾಡೋದು ಕ್ಷತ್ರಿಯೋಚಿತವಾದ ಧರ್ಮ ಅಂತ ಮೆಂಟಲಿ ಪ್ರಿಪೇರ್ ಮಾಡಿದ. ಯುದ್ಧದಲ್ಲಿ ಆಗಾಗ ಬೇಡ ಅಂತ ಕರ್ಣನನ್ನು ಕೊಲ್ಲುವ ಆಪರ್ಚುನಿಟಿ ಬಂದಿದೆ. ಕರ್ಣನ ರಥ ಹೂತು ಹೋಗಿದೆ, ಇನ್ನೇನು ಬಾಣವನ್ನು ಬಿಡಬೇಕು. ಕರ್ಣ ಅಂದರೆ ಅರ್ಜುನ ನಿಲ್ಲು. ಯಾಕಪ್ಪ? ಯುದ್ಧಕ್ಕೆ ಒಂದು ರೀತಿ ನೀತಿ ಇದೆ. ನೀನು ರಥದ ಒಳಗೆ, ನಾನು ಕೆಳಗೆ. ನಿನಗೆ ಕವಚ ಇದೆ, ನನಗೆ ಕವಚ ಇಲ್ಲ. ನಾನು ರಥವನ್ನು ಸರಿ ಮಾಡಿಕೊಳ್ತಾ ಇದ್ದೇನೆ. ಈ ಅವಸ್ಥೆಯಲ್ಲಿ ಬಾಣ ಬಿಟ್ಟರೆ ನಾನು ಸಾಯ್ತೇನೆ. ಆದರೆ ಇಡೀ ಮುಂದಿನ ಎಲ್ಲ ಜನಾಂಗ ಮಹಾಭಾರತ ಕರ್ಣನನ್ನು ಅರ್ಜುನನಂಥ ಪರಾಕ್ರಮಿ ಹೇಡಿಯಂತೆ ಮೋಸದಿಂದ ಕೊಂದ. ಅವನು ಟಯರ್ ಪಂಚರ್ ಹಾಕೋಬೇಕಾದ್ರೆ ಹೊಡೆದ. ಇವನು ಶೂರನೇ ಅಲ್ಲ, ಧೀರನೇ ಅಲ್ಲ. ನಿನಗೆ ಅಪಕೀರ್ತಿ ಬರಬಾರ್ದು, ನನಗೆ ಸಾವು ಬಂದರೂ ಪರವಾಗಿಲ್ಲ, ನಿನಗೆ ಅಪಕೀರ್ತಿ ಬರಬಾರ್ದು ಅಂತ ಹೀಗೆ ತಿರುಗಿಸ್ಬಿಟ್ಟ. ಕರ್ಣ ಎಷ್ಟು ಒಳ್ಳೆಯವನು ನೀನು, ಅಬ್ಬಾ ಸದ್ಯ ಬದುಕಿಸ್ದಿ. ಕೃಷ್ಣ ಒಂದು 10 ನಿಮಿಷ ಅಧಿಕ ಮಾಸ ಮಹಾತ್ಮೆ ಬಗ್ಗೆ ಹೇಳ್ತಾ ಇರು, ಇಲ್ಲ ಅಪೂಪ ಹೇಗೆ ಮಾಡೋದು ಹೇಳು. ಅವನು ಸರಿ ಆದಮೇಲೆ ರೆಡಿ ಸ್ಟಡಿ ಗೋ ಆಫ್. ದೇವರು ಮಾತಾಡ್ತಾನೆ. ತಮಬ್ರವೀತ್ ವಾಸುದೇವೋ ರಥಸ್ಥಃ ರಾಧೇಯದಿಷ್ಟ ಸ್ಮರಸೀಹ ಧರ್ಮಂ. ಏನು ಮಾತು ಮಹಾಭಾರತದ್ದು ಅಂದರೆ, ಏ ರಾಧೇಯ, ಏನೋ ಧರ್ಮ ಕರ್ಮ ಅಂತೆಲ್ಲ ಮಾತಾಡ್ದೆಯಲ್ಲ, ಏನು ಧರ್ಮಶಾಸ್ತ್ರ ನಿನಗೆ ಇವತ್ತು ಗೊತ್ತಾಯ್ತಾ? ಯಾವತ್ತು ಓದಿ ಧರ್ಮದ ಬಗ್ಗೆ? ನಾವು ಹುಟ್ಟಿದಾಗಿಂದ ಧರ್ಮವನ್ನೇ ಪರಿಪಾಲನೆ ಮಾಡಿದ್ದು. ಕೆಲವರು ಹೇಳ್ತಿರ್ತಾರೆ, ಓ ನೀವು ಮಡಿ ಗೊತ್ತಾ, ನಾ ಧಾವಳಿ ಉಟ್ಕೊಂಡೇ ಹುಟ್ಟಿದ್ದು ಅಂದ ಅವನು. ಓಹೋ ಹೋ. ಹಾಗಾಗಿ ಏನು ಧರ್ಮದ ಬಗ್ಗೆ ಮಾತಾಡ್ತಿ? ಪ್ರಾಯೇಣ ನೀಚ ವ್ಯಸನೇಶು ಮಜ್ಞಾಹ ನಿಂದಂತಿ ದೈವಂ ಕುಕೃತಂ ನತುಸ್ವಂ. ನಿನ್ನಂತಹ ಪಾಪಿಗಳು ತಾವು ಮಾಡಿದ ಕೆಟ್ಟ ಕೆಲಸಕ್ಕೆ ನನಗೆ ಹೀಗಾಗಿದೆ ಅಂತ ಚಿಂತನೆ ಮಾಡಲ್ಲ. ದೇವರು ನನಗೆ ಕೈ ಕೊಟ್ಬಿಟ್ಟ, ನಾನು ಎಷ್ಟೆಲ್ಲ ಮಾಡಿದೆ ಅಂತ ಅಂತಾರೆ. ವ್ಯಸನಿಗಳಾಗಿರ್ತಾರೆ, ನಾನಾ ತರಹದ ಚಟಕ್ಕೆ ಬಲಿಯಾಗಿರ್ತಾರೆ. ಅದರಿಂದ ಹಾಳಾದೆ ಅಂತ ಯಾರೂ ಹೇಳೋದೇ ಇಲ್ಲಂತೆ. ನನಗೆ ಅವ್ರು ಹೆಲ್ಪ್ ಮಾಡಲಿಲ್ಲ, ಇವರು ಹೆಲ್ಪ್ ಮಾಡಲಿಲ್ಲ. ನೀನು ಅದೇ ಪೈಕಿ. ನಾವೇನು ಅಧರ್ಮ ಮಾಡಿಲ್ಲ ಅಂದ. ಹೇಳ್ತೇನೆ ಕೇಳ ಮಗನೇ. ಯದ್ ದ್ರೌಪದೀಂ ಏಕವಸ್ತ್ರಾಂ ಸಭಾಯಾಂ ಆನಾಯ ತ್ವಂಚ ಸುಯೋಧನಶ್ಚ ದುಶ್ಯಾಸನೋ ಶಕುನಿ ಸೌಬಲಶ್ಚ ನತೇ ಕರ್ಣ ಪ್ರತ್ಯವ ತತ್ರ ಧರ್ಮ. ಕುರುವಂಶದ ಸೊಸೆ ಯಾಜ್ಞಸೇನಿ, ಯಜ್ಞಕುಂಡದಿಂದ ಬಂದ ಭಾರತೀ ದೇವಿ ವಸ್ತ್ರಾಪಹರಣವನ್ನು ಮಾಡ್ತೇವೆ ಅಂತ ಎಳೆದುಕೊಂಡು ಬಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕಿಂಡಾಲ್ ಬೇರೆ ಮಾಡ್ತೀಯಲ್ಲೋ. ಅವಳು ಬೇಡ್ತಾ ಇದ್ರೆ ಇದು ಅನ್ಯಾಯ ಅಂತ ಅವತ್ತು ದುರ್ಯೋಧನನಿಗೆ ಹೇಳೋದು ಹಾಳಾಗೋಗಲಿ. ಉಪಪ್ರೇಕ್ಷಸಿ ರಾಧೇಯ ಕ್ವತೇ ಧರ್ಮಸ್ಥದಾಗತಃ. ಈ ಧರ್ಮಶಾಸ್ತ್ರ ಆಗ ಮರ್ತೋಗಿತ್ತ. ಧರ್ಮ ಹೇಳೋದು ಸುಲಭ, ಮಾಡೋದು ಕಷ್ಟ. ಯಾವ ಧರ್ಮಶಾಸ್ತ್ರ ಪುಸ್ತಕದಲ್ಲಿ ಹೇಳಿದೆ? ಹೆಣ್ಣಿಗೆ ಅಪಚಾರ ಆಗ್ತಾ ಇದ್ರೆ ಆನಂದದಿಂದ ನೋಡಬೇಕು ಅಂತ. ಇದೇನಾ ಧರ್ಮಶಾಸ್ತ್ರ ನನಗೆ ಹೇಳಿದ್ದು? ಸಂಬಂಧಪಡದ ಹೆಣ್ಣಾದರೂ ಹೆಣ್ಣಿಗೆ ಅಪಚಾರ ಆಗ್ತಾ ಇದೆ ಅಂದರೆ ಗಂಡಸಾದವನು ಹೋಗಿ ಅದನ್ನು ಪ್ರತಿಭಟನೆ ಮಾಡಬೇಕು. ಅಂಥದ್ದು ನೀನು ಅನುಮೋದನೆ ಮಾಡ್ತೀಯ. ಅದು ಹಾಳಾಗಿ ಹೋಗಲಿ. ಏನೂ ಗೊತ್ತಿಲ್ಲದಂತಹ ಧರ್ಮರಾಜನನ್ನು ಮೋಸದ ದ್ಯೂತದಲ್ಲಿ ಶಕುನಿ ಗೆದ್ನಲ್ಲ, ಇದು ಅನ್ಯಾಯ ಅಂತ ಹೇಳಲಿಕ್ಕೆ ಬಾಯಲ್ಲೇನು ಕಡಬ ಹಾಕೊಂಡು ಕೂತಿದ್ಯಾ? ಅದೊಂದು ಅಂದ. ಹೀಗೆ ದೇವರು ಒಂದೊಂದೇ ಹೇಳ್ತಾ ಅದೊಂದು. ಹಾಗಾದರೆ ಅದೆಲ್ಲ ಬಿಡು, ಯುದ್ಧದ ಬಗ್ಗೆ ಮಾತಾಡ್ತೀನಿ. ಯದಾಭಿಮನ್ಯುಂ ಬಹವಃ ಸರ್ವೇ ದುರ್ಯೋಧನಾದಯ ಪರಿವಾರ್ಯ ರಣೇ ಬಾಲಂ ಕ್ವತೇ ಧರ್ಮಸ್ತದಾಗತಃ. 16 ವರ್ಷದ ಹಸುಗೂಸು ಅಭಿಮನ್ಯು ಪರಾಕ್ರಮದಿಂದ ಮೆರೀತಾ ಇದ್ದಾನೆ ಯುದ್ಧದಲ್ಲಿ. ಏನೂ ಮಾಡಲಿಕ್ಕಾಗಲಿಲ್ಲ ಇವರಿಗೆ. ಸ್ಟನ್ನಾಗಿ ಬಿಟ್ರು.
ಓಡಿ ಬಂದ ಕರ್ಣ, ದ್ರೋಣಾಚಾರ್ಯರೇ, ಇವನು ಚಿನುಕುರುಳಿ, ಇವನು ಕಣ್ಣಲ್ಲಿಟ್ಟರೆ ಮೂಗಲ್ಲಿ ಬರ್ತಾನೆ, ಏನು ಇವನು ಪರಾಕ್ರಮ, ಇವನ್ನೇನು ಮಾಡಲಿಕ್ಕೆ ಆಗ್ತಾ ಇಲ್ಲ, ದಯಮಾಡಿ ಇವನನ್ನು ನಾವು ಹೇಗೆ ಕೊಲ್ಲೋದು ಹೇಳ್ಕೊಡ್ತೀರಾ? ನೀವು ಪ್ರಾಮಾಣಿಕವಾಗಿ ಅವನೊಟ್ಟಿಗೆ ಯುದ್ಧವನ್ನು ಮಾಡಿದ್ರೆ ಗೆಲ್ಲಿಕ್ಕಾಗಲ್ಲ. ಮೋಸದಿಂದ ಅವನ ಮೇಲೆ 6 ಜನ ಅತಿರಥರು ಎರಗಿದರೆ ಅವನನ್ನು ಗೆಲ್ಲಬಹುದು. ಅವ್ರು ಹೊಗಳ್ತಾ ನಿಂತುಬಿಟ್ರು, ನನ್ನ ಅರ್ಜುನ ಬೇರೆ ಅಲ್ಲ, ಅಭಿಮನ್ಯು ಬೇರೆ ಅಲ್ಲ, ನನ್ನ ವಿದ್ಯೆ ಸಾರ್ಥಕ ಆಯ್ತು. ಸ್ವಾಮಿ, ಇದು ಹೊಗಳೋದಲ್ಲ, ನೀವು ಅವನನ್ನು ಹೊಗಳ್ತಾ ಇದ್ರೆ ನಾವಿಲ್ಲಿ ಕೃಷ್ಣಾರ್ಪಣ ಆಗ್ಬಿಡ್ತೀವಿ, ದಯಮಾಡಿ ಅವನನ್ನು ಕೊಲ್ಲೋದು ಹೇಗೆ? ಮೋಸದಿಂದ ಕೊಲ್ಲಬೇಕು. ಸರಿ, ಆ ಮೋಸ ಮಾಡ್ಬೋದಾ? ದ್ರೋಣಾಚಾರ್ಯ ಅಂದ್ರೆ, ಅದಕ್ಕೆ ನನ್ನ ಮಂತ್ರಾಕ್ಷತೆ ಯಾಕೆ ಬೇಕು? ಎಲ್ಲ ಸ್ವಾಮಿಗಳ ಹತ್ರ ಹೋಗಿ ಮಂತ್ರಾಕ್ಷತೆ ತೊಗೊಳೋದು ಬೇಡ. ಸ್ವಾಮಿ, ಏಕಾದಶಿ ಫಳಾರ ಮಾಡಬೇಕು ಅಂತಿದ್ದೀನಿ, ಮಂತ್ರಾಕ್ಷತೆ ಕೊಡಿ ಅಂದರೆ, ಏಕಾದಶಿ ಫಳಾರಕ್ಕೆ ಮಂತ್ರಾಕ್ಷತೆ ಯಾಕೆ ಬೇಕು? ಗೋಧಿ ಹಿಟ್ಟು ಬೇಕಷ್ಟೇ ಚಪಾತಿಗೆ. ಕೆಟ್ಟ ಕೆಲಸಕ್ಕೆಲ್ಲ ನಾವು ಮಂತ್ರಾಕ್ಷತೆ ತಗೊಂಡು, ದೇವರ ಅನುಗ್ರಹ, ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟಾಗಿಂದ ಏಕಾದಶಿ ಫಳಾರ ಸುಖವಾಗಿ ನಡೀತಾ ಇದೆ ಅಂತ ಫೇಸ್ಬುಕ್ಕಲ್ಲಿ ಬೇರೆ ಹಾಕೋದು. ಸರ್ವತಾ ಅದಕ್ಕೆಲ್ಲ ಅಲ್ಲ, ಏಕಾದಶಿ ಮಾಡ್ಲಿಕ್ಕೆ ತಗೋ. ಅದು ನಾ ಯಾಕೆ ಹೇಳಿ? 6 ಜನ ಅವನ ಮೇಲೆ ಎರಗಿದರು. 16 ವರ್ಷದ ಕೂಸದು. ಕರ್ಣ ಹಿಂದಿನಿಂದ ಬಂದು ಆ ಬಿಲ್ಲಿನ ಹಗ್ಗವನ್ನು ತುಂಡು ಮಾಡಿಬಿಟ್ಟು, ಇನ್ನೇನು ಅವನು ಬಾಣ ಬಿಡಬೇಕು. ಅಭಿಮನ್ಯು ತುಂಡಾಗಿದೆ. ಹಿಂದೆ ತಿರುಗಿ ನೋಡ್ದ ಕರ್ಣ, ನೀನೊಬ್ಬ ಮಹಾರಥ ಅಂತ ಅನ್ಕೊಂಡಿದ್ದಲ್ಲೋ, ಹೇಳಿ ನಾಚಿಕೆ ಆಗೋದಿಲ್ಲ ನಿನಗೆ? ಎದುರಿಗೆ ದುಶ್ಯಾಸನನ ಮಗ ಇದ್ದ, ಅವನು ಹೊಡೆದಾಡಿ ಇಬ್ಬರೂ ಸತ್ತೋದ್ರು. ಯದಾಭಿಮನ್ಯುಂ ಬಹವಃ ಸರ್ವೇ ದುರ್ಯೋಧನಾದಯ, ನೀವೆಲ್ಲ ಸೇರಿ ಅವನನ್ನು ಸುತ್ತಿಗಟ್ಟಿ ಅವನನ್ನು ಕೊಂದಾಗ ಈ ಧರ್ಮದ ಪ್ರಜ್ಞೆ ನಿನಗೆ ಎಲ್ಲೋಗಿತ್ತಪ್ಪ? ಅರ್ಜುನ ಕುದ್ದೋದ. ಸ್ವಾಮಿ, ನನ್ನ ಮಗ ಸಾಯಲಿಕ್ಕೆ ಇವನು ಕಾರಣನಾ? ಇವನೇ ಕಾರಣ ಅಂದ. ಹಾಗಾದರೆ ನಾ ಬಾಣ ಬಿಟ್ಟೇ ಬಿಡ್ತೇನೆ. ಅದಕ್ಕೆ ಈ ಬಾಣ ನಿನ್ನ ಮೇಲೆ ಬಿಟ್ಟಿದ್ದು, ಬಿಡು ಬಾಣವನ್ನು. ನಿಕೃತ್ಯ ಹನ್ಯಾತ್, ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು. ಏನು ದೇವರು ಮಾಡಿದ ಉಪಕಾರ! ಅಭಿಮನ್ಯುವಿನ ಮರಣ ಆದಾಗ ಒಂದು ದೊಡ್ಡ ಪ್ರತಿಜ್ಞೆಯನ್ನು ಮಾಡಿಬಿಟ್ಟು, ನಾಳೆ ಸೂರ್ಯಾಸ್ತ ಆಗುವುದರ ಒಳಗೆ ಅಭಿಮನ್ಯುವಿನ ಮರಣಕ್ಕೆ ಕಾರಣನಾದ ಜಯದ್ರಥನನ್ನು ನಾನು ಕೊಲ್ಲಿಲ್ಲ ಅಂತಾದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ. ದೇವರಂದ ಈ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಯಾಕೆ ಬೇಕು? ನಾಳೆ ಕೊಲ್ಲಿಲ್ಲ ಅಂದರೆ ನಾಡದ್ದು ಕೊಲ್ತೇನೆ. ಸ್ವಾಮಿ, ನಾವು ಕದ ಹರಿಸ್ಕೊಳ್ಳೋದು ಯಾಕೆ ಅಂದರೆ ನೀ ಎಲ್ಲ ತೀರಿಸ್ತಿ. ಅಂತೂ ನನ್ನ ಮೇಲೆ ಅಷ್ಟು ವಿಶ್ವಾಸ ಇದೆ ಅಲ್ಲ, ಬಾ. ಸೂರ್ಯೋದಯ ಆಗೋ ಸಮಯಕ್ಕೆ ಮಾರನೇ ದಿವಸ ಯುದ್ಧ ಭೂಮಿಗೆ ಬಂದ್ಯಾರೆ. ರಾತ್ರಿ ಅಲ್ಲೆಲ್ಲ ಚರ್ಚೆ ಆಗಿದೆ ಕೌರವರ ಪಾಳಯದಲ್ಲಿ. ಅವನು ಜಯದ್ರಥ, ನಾನು ಇವತ್ತು ರಾತ್ರಿನೇ ಯಾವುದೋ ಬೇರೆ ಊರಿಗೆ ಹೋಗ್ತೇನೆ, ಮುಚ್ಚು ಬಾ ಎಂದ ದುರ್ಯೋಧನ. ನಮ್ಗೆ ಈಗೋ ಹರಟಾಗತ್ತೆ, ನಿನ್ನನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಂದು. ಒಂದು ವೇಳೆ ನಿನ್ನನ್ನು ರಕ್ಷಣೆ ಮಾಡಲಿಕ್ಕಾಗಲಿಲ್ಲ ಅಂದರೆ ನೀ ಕೃಷ್ಣಾರ್ಪಣ ಆದರೆ ಬೆಳ್ಳಿ ತಮಗೆ ದೊಡ್ಡದೇ ಕೊಡ್ತೀವಿ ಎಂದ. ಬೆಳ್ಳಿ ತಮಗೆಗೆ ಆರ್ಡ್ರ್ ಮಾಡು ಅಂದ ಅವನು. ಪ್ರತಿಜ್ಞೆ ಮಾಡಿರೋನು ಅರ್ಜುನ ಹಾಗೂ ಭೀಮ, ಸರ್ವೋತ್ತಮನಾದ ದೇವರು. ದ್ರೋಣಾಚಾರ್ಯರಂದ್ರೆ ನಾಚಿಕೆ ಆಗೋದಿಲ್ಲ, ನೀವೆಲ್ಲ ಕ್ಷತ್ರಿಯರ, ನೀವು ಮರಣಕ್ಕೆ ಹೆದರ್ತೀರಿ. ನಾಳೆ ಬೆಳಗ್ಗೆ ಅದು ಯಾರು ಬರ್ತಾರೋ ಬರಲಿ, ಶಕಟಾಬ್ಜ ವ್ಯೂಹಂ, ನಿನ್ನೆ ಮಾಡಿದ್ದು ಒಂದೇ ಒಂದು ಅಂದರೆ ಚಕ್ರವ್ಯೂಹ. ಮಾರನೇ ದಿವಸ 2 ವ್ಯೂಹ, ಪದ್ಮವ್ಯೂಹ, ಚಕ್ರವ್ಯೂಹ. ಈ ಪದ್ಮವ್ಯೂಹ ಚಕ್ರವ್ಯೂಹ ಅದರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಎಷ್ಟು ಪದಾತಿ ಇರಬೇಕು, ಎಷ್ಟು ಇವನಿರಬೇಕು ಅಂತ, ಎಷ್ಟೆಷ್ಟು ಇರಬೇಕು ಅಂತ. ಅದೆಲ್ಲಕ್ಕಿಂತ ಇವತ್ತಿನ ಕಾಲದಲ್ಲಿ ಹೇಳುವುದಾದರೆ ಚಕ್ರವ್ಯೂಹ ಪದ್ಮವ್ಯೂಹ ದಾಟಿಕೊಂಡು ಹೋಗೋದು ಅಂದರೆ, ಸೂರ್ಯೋದಯ ಆದ ಕೂಡಲೇ ಬಂದರು, ಅರ್ಜುನ ಬಾಣವನ್ನು ತೆಗಿಬೇಕು, ಇನ್ನೇನು ಬಾಣವನ್ನು ಪ್ರಯೋಗ ಮಾಡಬೇಕು. ದೇವರಂದ ಏನು ಮಾಡ್ತಾ ಇದೆ? ಇಲ್ಲ, ನಾನು ಯುದ್ಧ ಪ್ರಾರಂಭ ಮಾಡ್ತೇನೆ. ನೀ ಏನೂ ಮಾಡಲಿಕ್ಕಾಗಲ್ಲ. ಅವರಿಗೆ ನಾನು ಡೇಟ್ ಕೊಟ್ಟಿರೋದು 15ನೇ ದಿವಸ. ದೇವರು ಒಬ್ಬೊಬ್ಬರು 11 ದಿವಸ ಸಾಯಲಿ ಅಂತ. ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧುಕಾಮಾನ್ ಅವಸ್ಥಿತಾನ್. ಯಾರ್ಯಾರು ಹೇಗೆ ಯುದ್ಧವನ್ನು ಮಾಡಬೇಕು ಅಂತ ನಿಂತಿದ್ದಾರೆ ತೋರ್ಸು ಅಂದಾಗ ಅರ್ಜುನನ ಸಲುವಾಗಿ ನಿಲ್ಲಿಸಿದ್ದಲ್ಲಂತ. ಯಾರ್ಯಾರು ಯಾವತ್ತು ಸಾಯಬೇಕು ಅಂತ ಅವರ ಆಯುಷ್ಯವನ್ನು ಕಣ್ಣಿನಿಂದಲೇ ಹೀರಿಬಿಟ್ಟಂತೆ ಕೃಷ್ಣ. ನಾನು ಅವರಿಗೆ 15ನೇ ದಿವಸ ವ್ಯವಸ್ಥೆ ಮಾಡಿದ್ದೇನೆ. ನೀ ಏನು ಬಾಣ ಬಿಟ್ಟರು ಅವ್ರಿಗೇನಾಗೋದಿಲ್ಲ. ಮತ್ತೇನು ಮಾಡಲಿ? 2 ಬಾಣವನ್ನು ಪಾದದ ಹತ್ತಿರ ಬಿಡು. ಅದು ಯುದ್ಧದಲ್ಲಿ ನಮಸ್ಕಾರ ಅಂತ್ರಿ. ಒಂದೊಂದಕ್ಕೊಂದೊಂದು ನಮಸ್ಕಾರ ಇದೆ. ಶಾಂತಿ ಪಾಠ ಅಂತ ಹಾಕ್ತಾರೆ ಗುರುಗಳು. ಶನ್ನೋ ಮಿತ್ರ ಶಂಬರುಣಃ ಶನ್ನೋ ಭವತ್ವರಿ ಯಮ. ಆಗ ಕುಕ್ಕುರುಗಾಲಲ್ಲಿ ಕುಳಿತು ಶಾಂತಿ ಪಾಠವನ್ನು ಕೇಳೋದು. ಸೇನೆಯಲ್ಲಿ ನಮಸ್ಕಾರ ಗೌರವ ಸಲ್ಲಿಸೋದು, ಗುಂಡನ್ನು ಹಾರಿಸಿ, ಆಕಾಶಕ್ಕೆ ಗುಂಡನ್ನು ಹಾರಿಸಿ ಅವರಿಗೆ ಗೌರವ ಸಮರ್ಪಣೆ. ಇನ್ನು ಈ ಭರತನಾಟ್ಯ ಅಲ್ಲೆಲ್ಲ ನಮಸ್ಕಾರ ಅಂದರೆ ಸುಮ್ಮನೆ ಹೀಗೆ ಅನ್ನಬಾರ್ದು. ಒಂದು 5 ನಿಮಿಷ
ತತ್ತೈ ತೈ 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 ತಕ ತೈ ತಕ ತೈ 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 ಅಂಥೇಳಿ ಆ ಕೈ ಇಲ್ಲಿ ಬಂತು ಅಂದರೆ ಮತ್ತೈ ಅಂಥೇಳಿ ಮತ್ತಿನ್ನೊಂದು ಅರ್ಧ ಗಂಟೆ ಆಗುತ್ತದೆ. ಹಾಗೆ ಮಾಡಬೇಕು ಅಂತಿದೆ, ನಮಗದು ಗೊತ್ತಾಗೋದಿಲ್ಲ. ಅಂದರೆ ಅದು ಸ್ವಾಮಿಗಳು ನೋಡಿದಾಗೆಲ್ಲ ಮಾಡಿದ್ರೆ ಕಷ್ಟ. ತೈ 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 ಅಂಥೇಳಿ ಅಂತೂ ಹೀಗೆ ಒಂದೊಂದು ನಮಸ್ಕಾರ ಇದೆ. 2 ಬಾಣವನ್ನು ಆ ಪಾದದ ಹತ್ರ ಬಿಡು, ತುಂಬ ಸಂತೋಷ ಆಗತ್ತೆ ಅವರಿಗೆ. ಅನುಗ್ರಹವನ್ನು ಮಾಡ್ತಾರೆ. 2 ಬಾಣ ಬಿಟ್ಟ, ಪ್ರದಕ್ಷಿಣೆ ಬಂದ ಕೃಷ್ಣ ವಿಜಯೀ ಭವ ಅಂದ್ಬಿಟ್ರು. ಒಳಗೆ ಬಂದೇ ಬಿಟ್ಟು ದುರ್ಯೋಧನ ಅಂದ ಇವನನ್ನು ತಡಿ ಅಂದರೆ ಅವನ್ನೇ ಬಿಟ್ಟುಬಿಟ್ರೆ ನೀವು. ಬೋನಸ್ ಏನು ಅಂದರೆ ವಿಜಯೀ ಭವ ಬೇರೆ. ಏನಿದೆ ಅನ್ಯಾಯ? ಇಲ್ಲ ಅವನಿಗೇನು ನೀನು ಯುದ್ಧವನ್ನು ಮಾಡು ಮಾನವಾಸ್ತ್ರ ಅಂತ ಅವನಿಗೂ ದುರ್ಯೋಧನ ಕೊಟ್ಟು, ಮಧ್ಯಾಹ್ನ ಆದರೂ ಅವನು ಸಿಕ್ಕೇ ಇಲ್ಲ. ಕುದುರೆ ಎಲ್ಲ ಬಳಲಿತ್ತು. ಆಮೇಲೆ ವಾರಣಾಸ್ತ್ರ ಬಿಡಿಸಿ ಸರೋವರವನ್ನೇ ನಿರ್ಮಾಣ ಮಾಡಿ ಕುದುರೆಗಳಿಗೆಲ್ಲ ನೀರು ಕುಡಿಸಿ ಫಸ್ಟ್ ಏಡ್ ಮಾಡದಂತ ಕೃಷ್ಣ. ಪಾಂಡವರ ಮನೆಯೊಳಗೆ ಕುದುರೆಗಳ ತಾಂತೊಳೆದು ಪುಂಡರೀಕಾಕ್ಷ ಹುಲ್ಲನು ತಿನಿಸಿ ಅಂಡಜವಾಹನ ಪುರಂದರ ವಿಠಲನು ತೊಂಡನಿಗೆ ತೊಂಡನಾಗಿ ಸಂಚರಿಸುತ್ತಿಹನು. ಹೂವ ತರುವರ ಮನೆಗೆ ಹುಲ್ಲ ತರುವ. ಕುದುರೆ ಎಲ್ಲ ಸರಿ ಆಯಿತು. ಮತ್ತೆ ಯುದ್ಧ ಕಂಟಿನ್ಯೂ ಆಗಿದೆ. ಸೂರ್ಯಾಸ್ತ್ರ ಆಗುವ ಸಮಯ. ಜಯದ್ರಥ ಸಿಕ್ಕಿಲ್ಲ. ಅರ್ಜುನನಿಗೆ ಎದೆ ಹೊಡಿತಾ ಇದೆ. ಯಾಕನ್ನ ಪ್ರತಿಜ್ಞೆ ಮಾಡೋದನ್ನೋ ಗತಿ ಏನು? ದೇವರು ಇದ್ದಕ್ಕಿದ್ದ ಹಾಗೆ ಕತ್ತಲನ್ನು ನಿರ್ಮಾಣ ಮಾಡಿಬಿಟ್ಟು ಇನ್ನು 2-3 ನಿಮಿಷ ಇದೆ ಸೂರ್ಯಾಸ್ತ ಆಗಲಿಕ್ಕೆ. ಕತ್ತಲು ಬಂತು. ಸೂರ್ಯಾಸ್ತ ಆಯ್ತು. ದುರ್ಯೋಧನಾದಿಗಳು ಎಲ್ಲ ಬಂದರು. ಅರ್ಜುನ ಹಾರು ಹಾರು ಹಾರು. ಕೃಷ್ಣನು ಅಂದ, ಕೇಶವಾಯ ಸ್ವಹ ನಾರಾಯಣಾಯ ಸ್ವಹ ಮಾಧವಾಯ ಸ್ವಹ ಪುರುಷೋತ್ತಮ ಪ್ರೇರಣ್ಯ ಪುರುಷೋತ್ತಮ ಪ್ರೀತ್ಯರ್ಥಂ ಅಗ್ನಿ ಪ್ರವೇಶಾಖ್ಯಂ ಕರ್ಮ ಕರಿಷ್ಯೆ. ಅರ್ಜುನ ಅಂದ, ಕೃಷ್ಣ ನೀನು ಅವರು ಏನಾದರೂ ಒಂದಾಗಿದ್ದೀರಾ? ನೀ ಪ್ರತಿಜ್ಞೆ ಮಾಡಿದೆ, ಯಾವನು ಮಾಡು ಅಂದವನು. ಜಯದ್ರಥನ್ ಕರೀರಿ ಅಂದರು. ಜಯದ್ರಥ ಬಂದ ಕೂಡಲೇ ದೇವರಂದ, ಬಿಡು ಬಾಣವನ್ನು. ಸ್ವಾಮಿ ಸೂರ್ಯ ಇಲ್ಲ, ಸನ್ಯಾಸ ಇಲ್ಲ, ಬಿಡು. ನಾ ಇದ್ದಲ್ಲಿ ಎಲ್ಲ ಸೂರ್ಯ ಚಂದ್ರ ಇರ್ತಾರೆ. ನಮ್ಮ ಸತ್ಯಬೋಧರಿಗೆ ರಾತ್ರಿ ಸೂರ್ಯ ಕಾಣಿಸ್ಯಾನೆ. ನೈವೇದ್ಯಗೆ ವಿಷಂಭ್ರಾಮೆ ಭೀಕ್ಷತದ್ ಭಕ್ತಿ ಭಾಗ್ಗುರು ಯೋಧರಷಯದ್ ರವಿಂ ರಾತ್ರವು ಸತ್ಯಬೋಧೋಸ್ತು ಮೇಮದೆ. ಅವರು ಕರೆದಾಗೆ ಸೂರ್ಯ ಬಂದ್ಯಾನೆ ಅಂದರೆ ಇನ್ನು ನಾ ಇದ್ದಾಗ ಸೂರ್ಯ ಇಲ್ಲದೆ ಇರ್ತಾನೆ, ಬಿಡು ಬಾಣ. ಪಾಶುಪದಾಸ್ತ್ರವನ್ನು ಬಿಟ್ಟ ಕೂಡಲೇ ಅವನ ತಲೆ ಹಾರಿ ಹೋಗಿ ಇನ್ನೂ ಬಿಡ್ತಾನೇ ಇರುವಂಥ ಪುಂಖಾನುಪುಂಖವಾಗಿ ಬಾಣ ಬಿಟ್ಟ ಮೇಲೆ ಸಾಕು ಅಂದ. ಜಯದ್ರಥನ ತಲೆ ಹೋಗಿ ಅವರ ಅಪ್ಪನ ತೊಡೆ ಮೇಲೆ ಬಿತ್ತು. ದೇವರು ಈ ವ್ಯವಸ್ಥೆ ಮಾಡಿದ್ದ. ಪಾಶುಪತಾಸ್ತ್ರಕ್ಕೆ ಎಕ್ಸ್ಟ್ರಾ ಸಾಮರ್ಥ್ಯ ಬೇಕು ಅಂತ ಹಿಂದಿನ ದಿನ ಕೈಲಾಸಕ್ಕೆ ಅರ್ಜುನನನ್ನು ಸ್ವಪ್ನದಲ್ಲಿ ಕರೆದುಕೊಂಡು ಹೋಗಿ ರುದ್ರದೇವರಿಂದ ಅನುಗ್ರಹ ಮಾಡಿಸಿ 1-2 ದೇವರು ಮಾಡಿದ ಉಪಕಾರ, ಅಪಾರ ಉಪಕಾರ. ಒಂದು ವೇಳೆ ಆ ತಲೆ ಕೆಳಗೆ ಬಿದ್ದಿದ್ರೆ ಅರ್ಜುನನ ತಲೆ 1000 ಹೋಳಾಗಿರೋದಂತ. ಅವರಪ್ಪ ಹೊರಬೇಡಿದ್ದ. ಅಪ್ಪ ಮಕ್ಕಳು ಇಬ್ಬರು ಒಟ್ಟಿಗೆ ಕೃಷ್ಣಾರ್ಪಣ. ಇಷ್ಟೆಲ್ಲ ಉಪಕಾರ ಮಾಡಿಯಾನೆ. ಸರಿನೋ, ನಿನ್ನ ಹಿರಿಯರಿಗೆ ಉಪಕಾರ ಮಾಡ್ದ, ನಿಂಗೇನು ಮಾಡಿದಾನೆ ಹೇಳು? ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತಾತ್ತ ಚಕ್ರ ಮಾತುಶ್ಚ ಮೇಯ ಶರಣಂ ಗತಾಯ. ಅಶ್ವತ್ಥಾಮಾಚಾರ್ಯರು ಪಾಂಡವರ ವಂಶ ಇರಲೇಬಾರದು ಅಂತ ನನ್ನ ತಾಯಿಯ ಗರ್ಭದಲ್ಲಿ ಕೂತಾಗೆ ತಾಯಿಯ ಗರ್ಭದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರು. ಆ ಮಗು ಸಾಯಲಿ ಅಂತ ನನ್ನ ಅಮ್ಮ ಪ್ರಾರ್ಥನೆ ಮಾಡಿದ್ಲು. ಕೃಷ್ಣನ ಗರ್ಭದಲ್ಲೇ ಹೊಕ್ಕು ರಕ್ಷಣೆ ಮಾಡಿದ. ಉತ್ತರೆಯ ಗರ್ಭದಲ್ಲಿ ಉತ್ತಮೋತ್ತಮನು ಜನಿಸೆ ಸುಟ್ಟು ಸುಣಿವ ಅಸ್ತ್ರದಿಂದ ಪರೀಕ್ಷಿತನನು ಕಾಯ್ದ ಲೋಕಭರಿತನೋ ರಂಗ ಅನೇಕ ಚರಿತನು. ಕಾಕು ಜನರ ಜರಿದು ತನ್ನ ಏಕಾಂತ ಭಕ್ತರ ಪೊರೆವ ಕೃಷ್ಣ ಲೋಕಭರಿತನೋ. ಸರಿನೋ, ನಿನ್ನ ಹಿರಿಯರಿಗೆ ನಿನಗೆ ಉಪಕಾರ ಮಾಡಿದ್ದಾನೆ ಕೃಷ್ಣ. 1000 ಜನ ಕೂತಾಗ ಎಲ್ಲರಿಗೂ ಉಪಯೋಗ ಬೀಳುವ ವಿಷಯವನ್ನು ಹೇಳಿ ಅನ್ಬೇಕು. ನಮ್ಮ ತಾತನ ಕತೆ ಹೇಳಿ ಅಂದರೆ ನೀನೇ ಕರೆಸಿದೆ ಆಚಾರನ, ನೀನೇ ಅವರಿಗೆ ಚಾರ್ಜು ಸಂಭಾವನೆ ಕೊಡ್ತಿ. ಏನೋ ನಿಮ್ಮ ತಾತ ಮಹಾಮಹಿಮರಾದರೆ ಸರಿ, ಏನು ಅಂಥ ಮಹಿಮೆ ಇರಲಿಲ್ಲ. ಬೆಳಗ್ಗೆ ಎದ್ದು ಬೆಡ್ ಕಾಫಿ ಕೊಡದೇ ಇದ್ದರೆ ಅಜ್ಜಿನ ಊದು ಉಪ್ಪಿನಕಾಯಿ ಹಾಕೋರು. ಎಲ್ಲ ತಾತಂದ್ರು ಮಾಡೋದು ಅಷ್ಟೇ. ಇಲ್ಲ ವೀರ್ಯಾಣಿ ತಸ್ಯಾಖಿಲ ದೇಹ ಭಾಜಾಂ
ಅಂತರ್ಬಹಿಃ ಪೂರುಷ ಕಾಲರೂಪೈ ಪ್ರಯಚ್ಛತೋ ಮೃತ್ಯುಮನಾಮಯಂಚ ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವನ್. ಒಳಗೆ ಪುರುಷ ರೂಪದಿಂದ ಇದ್ದಾನೆ ಎಲ್ಲರಲ್ಲೂ. ನಗತೀವಿ, ನಲಿತೀವಿ, ಕುಣಿತೀವಿ, ಕುಪ್ಪಳಿಸ್ತೀವಿ, ಒಳಗೆ ದೇವರಿದ್ದಾನೆ ಅಂತ. ಹೊರಗೆ ಕಾಲರೂಪದಿಂದ ಇದ್ದಾನೆ. ಜೀವನ ಯಾಕೆ ಚಂದ ಅಂದರೆ ಒಂದಿನ ಮರಣ ಇದೆ ಅಂತ. ಮರಣವೇ ಇಲ್ಲ ಅಂದರೆ ಗತಿ ಏನ್ರಿ? ಹಾಸಿಗೆ ಹಿಡಿದು 100 ವರ್ಷ ಆದರೂ ಹೋಗಲಿಲ್ಲ ಅಂದರೆ ನೋಡಿಕೊಳ್ಳೋರ ಗತಿ ಏನು? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ಹರಿದ ಬಟ್ಟೆಯನ್ನು ಹೇಗೆ ತೆಗೆದು ಬಿಸಾಡಿ ಹೊಸ ಬಟ್ಟೆಯನ್ನು ತೊಡ್ತೇವೆ, ಜೀವನಿಗೆ ದೇವರು ಹೊಸ ದೇಹವನ್ನು ಕೊಡ್ತಾನೆ, ಹಳೆಯ ಅಂಗಿಯನ್ನು ಬಿಸಾಕ್ತಾನೆ. ದೇವರು ಮಾಡುವ ದೊಡ್ಡ ಉಪಕಾರ. ಕಡೆಗೆ ಮೋಕ್ಷವನ್ನು ಕೊಡ್ತಾನೆ. ಅಂಥ ಕೃಷ್ಣನ ಕಥೆ ಯಾರಿಗೆ ಬೇಡ? ದಯಮಾಡಿ ಹೇಳಿ. ನಿಂಗೇನು ಹಸಿವಾಗಿಲ್ವಾ ಅಂದರು. ಯಾಕೆ? ಹಸಿದಾಗ ಈ ಪುರಾಣ ಪುಣ್ಯಕಥೆ ಅದೆಲ್ಲ ಬೇಕಾಗಲ್ಲ, ಹೊಟ್ಟೆಗೆ ಮೊದಲು ಬೇಕು. 2 ಕಾಸೆ ಮಾಡಿ ಯಾರೋ ದ್ವಾದಶಿ ಪಾಲನೆ ಕರೆದ್ರು. ಅವ್ರೇನಂದರು, ಬಡಿಸೋದನ್ನು ನಾನು ಸ್ವಲ್ಪ ಸ್ಪೆಷಲ್ಲಾಗಿ ಬಡಿಸ್ತೀನಿ ಅಂದರು. ಆಯಿತು, ಏನು ಅಂದರು. ಒಂದೊಂದು ಐಟಮ್ ಹಾಕಬೇಕಾದ್ರೂ ಒಂದೊಂದು ಹಾಡು ಅಂದರು. ಗೋವಿಂದ. ಎಲ್ಲ ಬಡಿಸ್ಬಿಟ್ಟು ಹಾಡಿದ್ರೆ ಪರವಾಗಿಲ್ಲ. ಉಪ್ಪು ಹಾಕಿದ್ರು ಲಕ್ಷ್ಮೀ ಶೋಭಾನ, ಅದು ಮುಗಿಯೋದು ಯಾವಾಗ? ಅದು ಮುಗಿದ ಮೇಲೆ ಇನ್ನೊಂದು ಐಟಮ್ ಅಂತ. ಅದಾದ ಮೇಲೆ ಇನ್ನೇನೋ ಪಲ್ಯ ಹಾಕಿದ್ರು ಕೃಷ್ಣ ಬಾಲಲೀಲೆ, ಅದು ಮುಗಿಯೋದೇ ಇಲ್ಲ. ಅವರಂದರು, ನೀವು ಬಡಿಸ್ಬಿಟ್ಟು 100 ಹಾಡು ಹೇಳ್ಕೊಡ್ರಿ, ನಮ್ಮ ಪಾಡಿಗೆ ನಾವು ತಿಂದು ಹೋಗ್ತೀವಿ. ಬುಭುಕ್ಷಿತಂನ ಪ್ರತಿಭಾತಿ ಕಿಂಚಿತ್. ಹಸಿದಾಗ ತಲೆ ಕೆಲಸ ಮಾಡೋದಿಲ್ಲ, ಮೊದಲು ಹೊಟ್ಟೆಗೆ ಬೇಕು. ಇಲ್ಲ ಸ್ವಾಮಿ, ತಮ್ಮ ಬಾಯಿಂದ ಬರ್ತಾ ಇರೋ ಹರಿಕಥಾಮೃತವನ್ನು ಪಾನ ಮಾಡ್ತಾ ಇದ್ದೇನೆ. ನೈಷಾತಿ ದುಸ್ಸಹ ಕ್ಷುನ್ಮಾಂ ತ್ಯಕ್ತೋದಮಪಿ ಬಾಧತೆ ಪಿಬಂತಂ ತ್ವನ್ಮುಖಾಂಭೋಜಾತ್ ಶ್ರುತಂ ಹರಿಕಥಾಮೃತಂ. ಜ್ಞಾನಿಗಳಿಗೆ ದೇವರ ಕಥಾಮೃತವನ್ನು ಪಾನ ಮಾಡೋದೇ ದೊಡ್ಡ ಆಹಾರ ಅಂತ. ಹೊಟ್ಟೆಗೆ ತುಂಬ ಕೆಲಸ ಕೊಡೋರಿಗೆ ತಲೆ ಕೆಲಸ ಕಮ್ಮಿ. ತಲೆಗೆ ಯಾರು ತುಂಬ ಕೆಲಸ ಕೊಡ್ತಾರೆ ಅವರಿಗೆ ಎಲೆ ಕೆಲಸ ಕಮ್ಮಿ ಅಂತ. ಸದಾ ಪಾಠ ಪ್ರವಚನ ಅಥವಾ ಸೈಂಟಿಸ್ಟಾಗಿ ಏನೋ ಕಂಡುಹಿಡಿಬೇಕು, ಅವ್ರು ಏನು ತಿಂದ್ವಿ ಅನ್ನೋ ನೆನಪಿರೋದಿಲ್ಲ. ಏನೋ ಒಂದಿಷ್ಟು ತಿನ್ನೋದು ಮತ್ತು ಕೆಲಸ ಮಾಡೋದು. ಈ ತಿನ್ನೋದೇ ಕೆಲಸ ಆದರೆ ತುಂಬ ಕಷ್ಟ. ನಿನ್ನ ಕಥಾಮೃತ ತುಂಬ ಚಂದ, ಹೇಳು ಕೃಷ್ಣ. ಅದಕ್ಕೆ ಶುಕಾಚಾರ್ಯರಂದರು, ಒಳ್ಳೆ ಪ್ರಶ್ನೆ ಮಾಡಿದಿ. ಭೂಮಿರ್ದೃಪ್ತ ನೃಪವ್ಯಾಜ ದೈತ್ಯಾನೀಕ ಶತಾಯುತೈ ಆಕ್ರಾಂತ ಭೂರಿಭಾರೇಣ ಬ್ರಹ್ಮಾಣಂ ಶರಣಮ್ಯಯೋ. ಭೂದೇವಿಗೆ ಭಾರ ಹೆಚ್ಚಾಯ್ತಂತೆ. ಅದೇನದು ಭಾರ? ವಾದಿರಾಜರಂದರು, ಭಾರ ಅಂದರೆ ಬಿಲ್ಡಿಂಗು ಅಥವಾ ದೊಡ್ಡ ದೊಡ್ಡ ಪಿಲ್ಲರ್ಸು, ಇದು ಯಾವುದು ಭಾರ ಅಲ್ಲಂತ. ಮತ್ತು ಯಾವುದು ಭಾರ ಅಂದರೆ ದೇವರನ್ನು ನಿಂದೆ ಮಾಡ್ತಾರಲ್ಲ ಅವರನ್ನು ಹೊರೋದೇ ಅವಳಿಗೆ ಭಾರ ಅಂತ. ತಥಾ ಹಿ ಲೋಕೆ ಪತಿನಿಂದಕೇಭ್ಯ ಪತಿವ್ರತಾನಾಂ ಅಪರಕ್ವ ಭಾರ. ತುಂಬ ಭಾರ ಅಂದರೆ ಪತಿವ್ರತೆಯರಿಗೆ, ಅವರ ಮುಂದೆ ಅವರ ಗಂಡನ ಬೈಬಾರ್ದು. ನಾಳೆಯಿಂದ ನಿಮ್ಮ ಜೊತೆ 2 ಅಂತಾರಂತ, ಮಾತಾಡಲ್ಲ. ಮಹಾಪತಿವ್ರತೆ ಭೂದೇವಿ. ಕಂಸ, ಜರಾಸಂಧ, ಶಿಶುಪಾಲ ಇವರೆಲ್ಲ ದೇವರನ್ನು ಬೈಯೋರು, ಅವ್ರನ್ನೆಲ್ಲ ಹೊರಬೇಕಲ್ಲ. ಗೋರೂಪವನ್ನು ತೆಗೆದುಕೊಂಡು ಬ್ರಹ್ಮದೇವರ ಬಳಿಯಲ್ಲಿ ಬಂದ್ಯಾಳು. ಬ್ರಹ್ಮದೇವರೇ, ದಯಮಾಡಿ ನನ್ನ ಭಾರ ಕಮ್ಮಿ ಮಾಡ್ತೀರಾ? ಬ್ರಹ್ಮದೇವರಂದರು, ನನ್ನ ಕೈಲಾಗೋದಿಲ್ಲ, ನಮ್ಮಪ್ಪನನ್ನು ಪ್ರಾರ್ಥನೆ ಮಾಡ್ತೇವೆ. ಯಾಕೆ ಅಂದರೆ ನಾನು ಪರಾಧೀನ, ನಮ್ಮಪ್ಪ ಒಳಗೆ ನಿಂತು ಮಾಡಿಸಿದರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಬ್ರಹ್ಮದೇವರ ಯೋಗ್ಯತೆ. ಎಂದೂ ನಾ ಮಾಡ್ತೀನಿ ಅನ್ನೋದೇ ಇಲ್ಲ. ತತ್ರ ಗತ್ವಾ ಜಗನ್ನಾಥಂ ದೇವದೇವಂ ವೃಷಾ ಕಪಿಂ ಪುರುಷಂ ಪುರುಷ ಸೂಕ್ತೇಣ. ಸಮುದ್ರ ತೀರಕ್ಕೆ ಬಂದು ಪರಮಾತ್ಮನನ್ನು ಪುರುಷ ಸೂಕ್ತದಿಂದ ಬ್ರಹ್ಮದೇವರು ಸ್ತೋತ್ರ ಮಾಡ್ಯಾರ. ಚೆನ್ನಾಗಿ ಸ್ತೋತ್ರ ಮಾಡಿದ ಮೇಲೆ ದೇವರು ಹೇಳ್ದ, ನಾನು ಅವತಾರ ಮಾಡ್ತೀನಿ, ಭೂದೇವಿಯ ಭಾರವನ್ನು ಕಮ್ಮಿ ಮಾಡ್ತೇನೆ, ನೀವೆಲ್ಲ ಹೋಗ್ರಿ. ಇದಾದ ಮೇಲೆ ಭೂಲೋಕದಲ್ಲಿ ವಸುದೇವ ದೇವಕಿ, ಕಶ್ಯಪ ಅದಿತಿಯರೇ ಕಶ್ಯಪನೇ ವಸುದೇವ, ದೇವಕಿಯೇ ಅದಿತಿ. ರೋಹಿಣಿ ಅಂತ ಇನ್ನೊಬ್ಬ ಹೆಂಡತಿ ಇದ್ಲು, ಬಲರಾಮನ ಅಮ್ಮ. ಆ ರೋಹಿಣಿ ದೇವಿ ಸುರಭಿ ಅಂತ. ಇವರಿಬ್ಬರು ಕಶ್ಯಪರಿಗೆ ಕಳ್ಳತನ ಆಗುವ ಒಂದು ಅಪವಾದ ಬರುವಂತೆ ಮಾಡಿದ್ರು. ಅದಕ್ಕೆ ಹುಟ್ಟಿದ್ದು ಅನ್ನತ್ತೆ ಹರಿವಂಶ. ಭಾಗವತದಲ್ಲಿ ಇಲ್ಲ ಆ ಮಾತು, ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ವಸುದೇವ ದೇವಕಿಯರು ಭೂಮಿ ಮೇಲೆ ಹುಟ್ಟಲಿಕ್ಕೆ ಕಾರಣ ಏನು ಅಂದರೆ, ಕಶ್ಯಪರ ಮನೆಯಲ್ಲಿ ಒಂದು ಯಜ್ಞ ಇತ್ತಂತೆ. ಆ ಯಜ್ಞವನ್ನು ಮಾಡಲಿಕ್ಕೆ 100 ಜನ ಋತ್ವಿಕರು, ಭೋಜನಕ್ಕೆ 1000 ಜನ ಎಲ್ಲ ಬರೋರಿದ್ರು. ಊಟ ತಿಂಡಿ ಎಲ್ಲರಿಗೂ ಮಾಡಿಸೋದು ಹೇಗೆ? ವರುಣದೇವರ ಮನೆಯಲ್ಲಿ ಒಂದು ಕಾಮಧೇನು ಇತ್ತು. ಏನು ಬೇಡಿದ್ರು ಅದು ಕೊಡೋದು, ವರುಣನನ್ನು ಕೇಳೋದು. ಕಾಮಧೇನು 1 ವಾರ ಕೊಟ್ಟಿರು, ನಮ್ಮ ಮನೇಲಿ ಯಜ್ಞ ಆದಮೇಲೆ ನಾನು ಕೊಡ್ತೇನೆ. ದಿನಾ ಅದು ಬೇಡಿದ್ದನ್ನು ಕೊಡೋದು, ವೆಂಡಿಂಗ್ ಮಿಷನ್ ಇದ್ದ ಹಾಗೆ. ಮಾಡೋದಿಲ್ಲ, ತೋಡೋದಿಲ್ಲ, ತೊಳೆಯೋದಿಲ್ಲ, ಬಳಿಯೋದಿಲ್ಲ. ಅದ್ರ ಹತ್ರ ಹೋದರೆ ಏನು ಬೇಕು ಕೊಡೋದು. 1 ವಾರ ಎಲ್ಲ ಆದಮೇಲೆ ಕಾರ್ಯಕ್ರಮ ಮುಗೀತು. ವರುಣದೇವರಿಗೆ ವಾಪಸ್ ಕೊಡಬೇಕಲ್ಲ. ಆ ಇಬ್ಬರು ಹೆಂಡತಿಯರು ಅದಿತಿ ಸುರಭಿ ಕಶ್ಯಪರಿಗೆ ಅಂದರು,
ಕೊಡಬೇಡ್ರಿ ದಯಮಾಡಿ ಅಡುಗೆ ತಪ್ಪೋಗಿದೆ ಅಂತ. ಈ ಅಡುಗೆ ತಪ್ಪದ ಮೇಲೆ ಮತ್ತೆ ಒಲೆ ಹಚ್ಚಲಿಕ್ಕೆ ಬೇಜಾರು ಅಲ್ಲ. ಮತ್ತು ವರುಣದೇವರು ಬಂದರೆ ಬಂದಾಗೆಲ್ಲ ಒಂದು ಪವಮಾನ ಹೋಮ ಇಟ್ಕೊಂಬೇಡ. ವರುಣದೇವರು ಬೇಜಾರಾಯ್ತು, ಕೊಡಲೇಬಾರ್ದು. ಇನ್ನೊಬ್ಬರ ಮನೆ ಪದಾರ್ಥ ಇಸ್ಕೊಂಬಂದ ಮೇಲೆ ವಾಪಸ್ ಕೊಡಬೇಕು. ಕೆಲವ್ರು ಕೊಡೋದೇ ಇಲ್ಲ, ಅದೊಂದು ಸ್ವಭಾವ. ಅದು ಒಂದು ಜಾರಿ ಸೌಟ್ ಇಸ್ಕೊಂಬಂದಿದ್ರು ಅಪೂಪ ಕರೀಲಿಕ್ಕೆ. ಪಕ್ಕದ ಮನೇಲಿ ಕೊಡಲೇ ಇಲ್ಲ. ಗಂಡ ಅಂದ, ಅವರು ನೋಡಿದಾಗೆಲ್ಲ ನಂಗೆ ಒಂಥರ ಆಗತ್ತೆ, ನಾ ಇಸ್ಕೊಂಬಂದಿರೋದು ದಯಮಾಡಿ ಕೊಡು. ಅಯ್ಯೋ ಬಾಯಿ ಮುಚ್ಚ್ರಿ, ಅವರಂತೂ ಅಪೂಪ ದಾನ ಕೊಟ್ಟಿಲ್ಲ, ಆ ಜಾರಿ ಸೌಟನ್ನೇ ನಾವು ದಾನ ಅನ್ಕೊಂಬೋಣ ಅಂತ. ನೀ ಅನ್ಕೊಂಡ್ರೆ ಆಗಬೇಕಲ್ಲ. ಅವನಂದ 33 ಕೊಡಬೇಕಲ್ಲ ಅಂತ. ಅವಳಿಗೆ ಎಣಿಸಿದ್ಲಂತ, ಅದರಲ್ಲಿ 33 ತೂತಿತ್ತಂತ. ಅದಕ್ಕೆ ರಂಧ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ತ್ರಯತ್ರಿಂಶತ್ ದೇವತಾಂತರ್ಗತ. ಇಂಥ ಬುದ್ಧಿವಂತಿಕೆ. ನಮ್ಮ ಕೆಲಸ ಆದಮೇಲೆ ಇನ್ನೊಬ್ಬರ ಮನೆ ಪದಾರ್ಥವನ್ನು ಕೊಡಬೇಕು. ವರುಣದೇವರು ಹೋಗಿ ಬ್ರಹ್ಮದೇವರಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಬ್ರಹ್ಮದೇವರು ಬಂದು ಬೈದರು, ಕಶ್ಯಪರೇ ನೀವು ಆ ವಿಶ್ವಾಸ ದ್ರೋಹವನ್ನು ಮಾಡಿದಿರಿ, ವರುಣದೇವರ ವಿಶ್ವಾಸಕ್ಕೆ ನೀವು ಬೆಲೆ ಕೊಟ್ಟಿಲ್ಲ. ಆಕಳ ಮೇಲೆ ಮೋಹ ಮಾಡಿದ್ದಕ್ಕೆ ಅದಕ್ಕೆ ಇನ್ಸ್ಪಿರೇಷನ್ ಇವರಿಬ್ಬರು, ಸುರಭಿ ಅದಿತಿ. ಅವರಿಬ್ಬರ ಸಮೇತ ಭೂಲೋಕದಲ್ಲಿ ಹುಟ್ಟ್ರಿ ಅಂತ ಶಾಪ ಕೊಟ್ಟಿದ್ದು. ಶಾಪ ಬಂದ ಮೇಲೆ ಮತ್ತೆ ಚೆನ್ನಾಗಿ ದೇವರ ಆರಾಧನೆ ಮಾಡಿ 16,000 ವರ್ಷ ಒಣಗಿದ ಎಲೆಯನ್ನು ತಿಂದು ದೇವರೇ ನಮ್ಮ ಮನೆಯಲ್ಲಿ ಅವತಾರ ಮಾಡಲಿ ಅಂತ ಕೇಳಿದ್ದು. ಇದು ಕಥೆ. ಅದು ಕಶ್ಯಪ ಅದಿತಿಯರೇ ವಸುದೇವ ದೇವಕಿಯಾಗಿ ಹುಟ್ಟಿಯಾರೆ. ಭೂಲೋಕದಲ್ಲಿ ಅವರ ವಿವಾಹ ಆಗಿದೆ. ವಿವಾಹದ ದಿವಸ ಕಂಸ ಅನ್ನುವ ಅಸುರ ನಮ್ಮಲ್ಲೆಲ್ಲ ಇದಾನವನು. ಅವನು ಮಾಡುವ ಕೆಲಸ ಏನು ಅಂದರೆ, ನಮ್ಮ ಮನಸ್ಸು ಇಂದ್ರಿಯಗಳ ದ್ವಾರ ಕೆಟ್ಟದ್ದನ್ನೇ ಆಸ್ವಾದನೆ ಮಾಡುವ ವ್ಯವಸ್ಥೆ ಮಾಡಿಸೋನು. ಅದಕ್ಕೆ ಕೃಷ್ಣಾವತಾರ ದಿನ ಆಗಬೇಕು, ಕಂಸ ದಿನ ಸಾಯಬೇಕು. ಯಾಕೆಂದರೆ ದಿನ ಕೆಟ್ಟ ಬಯಕೆ ಬಂದೇ ಬರುತ್ತಲ್ಲ. ಅವನೇನು ಮಾಡಿದ, ದೇವಕಿ ಅನ್ನೋಳು ಅವನ ತಂಗಿ, ತುಂಬ ಪ್ರೀತಿ ಅವಳ ಮೇಲೆ. ಮದುವೆ ಮಾಡಿ ಊರೆಲ್ಲ ಪ್ರದಕ್ಷಿಣೆ ಹಾಕ್ತಾ ಇದ್ದ. ಅಶರೀರವಾಣಿ ಆಯಿತು. ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭ ಹಂತಾಯಾಮ್ ನಯಸೆ ಅಬುಧ. ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಇವಳಲ್ಲಿ ಹುಟ್ಟುವ 8ನೇ ಮಗು ನಿನ್ನನ್ನು ಕೊಲ್ಲತ್ತೆ. ತಕ್ಷಣ ಕತ್ತಿ ಎಳೆದ. ವಸುದೇವ ಅಂದ, ಅಲ್ಲೋ ಇನ್ನೂ ಇವತ್ತು ಅವಳು ಮದುವೆ ಆಗಿದೆ, ಪ್ರೆಸೆಂಟೇಷನ್ ಆಗಿಲ್ಲ, ಫೋಟೋ ಸೆಷನ್ ಇಲ್ಲ, ಯಾಕೆ ಕೊಲ್ತಿ? ಇವಳಿಂದ ಸಾಯ್ತೇನಲ್ಲ, ಅವಳಿಂದ ಏನು ನಿಂಗೆ ಸಾವಿಲ್ಲ. ಮೊದಲು ಹೇಳ್ದ, ಯಾರಿಗೆ ಮರಣ ಇಲ್ಲ ಹೇಳು? ಎಲ್ಲರಿಗೂ ಮರಣ ಕಟ್ಟಿಟ್ಟ ಬುತ್ತಿ. ಸುಮ್ಮನೆ ಯಾಕೆ ಅಪಕೀರ್ತಿಯನ್ನು ಪಡೀತಿ? ಶ್ಲಾಘನೀಯ ಗುಣಶೂರೈ ಭವಾನ್ ಭೋಜೇಶಸ್ಕರ ಸಕತಂ ಭಗಿನೀಂ ಹನ್ಯಾಂ ಸ್ತ್ರೀಯ ಮುದ್ವಾಹ ಪರ್ವಣಿ. ಅದೇನೆಂದರೆ, ಆದಷ್ಟು ಬದುಕುವ ಪ್ರಯತ್ನ ಮಾಡಬೇಕಂತ. ಸುಮ್ಮನೆ ಸಾಯ್ತೀವಿ ಅನ್ಕೋಬಾರ್ದು. ಮೃತ್ಯುರ್ಜನ್ಮವತಾಂ ಅಪೋಖ್ಯೋ ಯಾವತ್ ಬುದ್ಧಿ ಬಲೋದಯಂ ಅಂತ. ಸಣ್ಣ ಪುಟ್ಟದ್ದಕ್ಕೆಲ್ಲ ಸಾಯ್ತೀವಿ ಅಂತಾರೆ. ಈನವ್ರಿಗೆ ಯಾವುದನ್ನು ಹ್ಯಾಂಡಲ್ ಮಾಡುವ ಶಕ್ತಿನೇ ಇಲ್ಲ. ಮಾತೆತ್ತಿದ್ರೆ ಸಾಯ್ಬೇಕು. ಸಣ್ಣ ಪುಟ್ಟದ್ದಕ್ಕೆಲ್ಲ ಸಾವು ತಾನಾಗೆ ಬರೋದು. ದೇವರನ್ನು ದಿನ ಕೇಳಬಾರ್ದು. ಈಸಬೇಕು, ಇದ್ದು ಜಯಿಸಬೇಕು. ಇವನೇನು ಮಾಡಿದ, ಮಗುವನ್ನು ನಿನಗೆ ಅರ್ಪಿಸ್ತೇನೆ, ಇವಳನ್ನು ಬಿಟ್ಟುಬಿಡು. ಓ, ಒಳ್ಳೆ ಐಡಿಯಾ. ಜೈಲಲ್ಲಿ ಇಟ್ಟ ಇಬ್ಬರನ್ನು. ಒಂದೊಂದೇ ಮಗು ಆಯಿತು. ಮಗುವನ್ನು ತಂದು ಒಪ್ಪಿಸ್ದ. 6 ಮಕ್ಕಳನ್ನು ಕೊಂದಾಕದ ಕಂಸ. 7ನೇದು ಶೇಷದೇವರು. ಶೇಷ, ನೀವು ಹೋಗ್ಕೊಡು. ಸ್ವಾಮಿ, ನನ್ನನ್ನು ಯಾಕೆ ಕಳಿಸ್ತಾ ಇದೆ? ವಾದಿರಾಜರಂದರು, ಸಂಪ್ರೇಷಯಂತ್ಯ ಸ್ಮ ನರೈ ನರೇಂದ್ರ ಸ್ವಯಂ ಶಕೀಯಂ ಪುರತಃ ಪ್ರಯಾಣೇ. ಪ್ರಯಾಣದ ಸಂದರ್ಭದಲ್ಲಿ ರಾಜರುಗಳು ಮೊದಲು ತಮ್ಮ ಬೆಟಾಲಿಯನನ್ನು ಕಳಿಸೋರು. ಅವರೆಲ್ಲ ಅವರಿಗೆ ಹಾಸಿಗೆ, ಊಟ, ತಿಂಡಿ ವ್ಯವಸ್ಥೆ ಮಾಡಿ ರಾಜರಿಗೆ ಇನ್ಫಾರ್ಮೇಷನ್ ಬರೋದು, ಹೋಗೋದು. ನಮ್ಮ ರಾಜಾದಿರಾಜನಾದ ದೇವರು ಬಂದಾಗ ಮೊದಲೆಲ್ಲ ವ್ಯವಸ್ಥೆ ಆಗಬೇಕು. ಯಾವತ್ತೂ ಅಷ್ಟೇ, ದೊಡ್ಡವರು ಮನೆಗೆ ಬಂದಾಗ ವ್ಯವಸ್ಥೆ ನಾವು ಮೊದಲು ಮಾಡಿಡಬೇಕು. ಪಾದಪೂಜೆಗೆ ಸ್ವಾಮಿಗಳನ್ನು ಕರೆದು ಅವ್ರು ಬಂದ ಕೂಡಲೇ ಯಾವುದೋ ಸ್ಟೂಲ್ ಹುಡ್ಕೋದು, ತಂಬಿಗೆ ಹುಡ್ಕೋದು. ಸ್ವಾಮಿ ಒಂದು 5 ನಿಮಿಷ ಅಂಗಡಿಗೆ ಹೋಗಿ ಹಣ್ಣು ಕಾಯಿ ತರಲ್ಲ, ಮೊದಲೇ ತರಕ್ಕೇನು ರೋಗ ಎಂದು ಅವ್ರ ಮುಂದೆ ಅದೆಲ್ಲ ಮಾಡಬಾರ್ದು. ದೊಡ್ಡವರು ಬಂದಾಗ ಬಿ ಪ್ರಿಪೇರ್ಡ್. ಸಂಪ್ರೇಷಯಂತಿ ಸ್ಮ ನರೈ ನರೇಂದ್ರಾಹ. ರಾಜರೆಲ್ಲ ಮೊದಲು ಕಳಿಸೋರು ಅಂತ. ಸಾಮಾನ್ಯವಾಗಿ ಈ ಊರಿಂದ ಊರಿಗೆ ಹೋಗ್ಬೇಕಾದ್ರೆ 2 ಚೆನ್ನಾಗಿರ್ಬೇಕು. ಒಂದು ಫುಡ್ಡು, ಇನ್ನೊಂದು ಬೆಡ್ಡು. 2 ಚೆನ್ನಾಗಿದ್ದರೆ ಏನು ಯಾತ್ರೇನೋ ಅಂತ ನೆನೆಸ್ಕೊಳ್ತೇವೆ. ಒಳ್ಳೆ ಮಲಗಲಿಕ್ಕೆ AC ರೂಮು. ಅಂದಾಗೆಲ್ಲ ಬಾಯಲ್ಲಿ ಕಾಫಿ. ಕೆಲವರು ಚೆನ್ನಾಗಿ ಮಾಡಿಸ್ತಾರೆ. ಕೆಟ್ಲ ಕೇಶವಾಚಾರ ಅಂತ ಹೇಳಿ ನಮ್ಮ ಜೊತೆ ಯಾರೋ ಬಂದಿದ್ರು. ಅವ್ರು ಅಂದಾಗೆಲ್ಲ ಬಾಯಿಗೆ ಹಾಕೇ ಬಿಡೋರು. ಇವನು ಬೈಯೋ ಪ್ರಶ್ನೆನೇ ಇಲ್ಲ. ಆದಷ್ಟು ದೇಹದಂಡನೆ ಮಾಡೋದು ತೀರ್ಥಯಾತ್ರೆಯ ಗುರಿ. ಅದು ತುಂಬ ತೊಗೊಂಡು ಹೋಗಬಾರ್ದು. ಹಿಂದೆಲ್ಲ ತೊಗೊಂಡು ಹೋಗೋರು ಈಗೇನಿಲ್ಲ. ಹಿಂದೆಲ್ಲ ಪಾಪ ಒಂದು 3 ಡಬ್ಬ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ, ಅದಕ್ಕೊಂದು ಈ ಧಾವಳಿ ಸೂಟ್ ಹೊಲಿಸಿ ಅದನ್ನು ಮಡಿ ಅಂಥೇಳಿ ಅದನ್ನು ತೊಗೊಂಡು ಟ್ರೈನಲ್ಲೆಲ್ಲೋ ಇಟ್ಟು, ಅದಾದ ಮೇಲೆ ಮೈಲಿಗೆ ಬರುವಂತಹ 4 ಚೀಲ ಅವಲಕ್ಕಿ. ಒಂದು ತೆಳು ಅವಲಕ್ಕಿ, ಒಂದು ಗಟ್ಟಿ ಅವಲಕ್ಕಿ, ಇನ್ನೊಂದು ಕುಟ್ಟ ಅವಲಕ್ಕಿ, ಒಂದು ಕೆಟ್ಟ ಅವಲಕ್ಕಿ.
ಈ ಕೆಟ್ಟ ಅವಲಕ್ಕಿ ಯಾರನ್ನ ಕೇಳಿದ್ರೆ ಕೊಡೋದು, ಸತ್ರು ಅವರು ತಿಂದರೆ ಅದು ಮುಗ್ಗುಲು ಅವಲಕ್ಕಿ, ಮುಗ್ಗುಲು ಕೊಬ್ಬರಿ, 1 ತಿಂಗಳು ಅದೇ ತೇಗದು. ಇದು ಯಾರ ಕಾಲದ್ದು ಅಂದರು, ಕುಚೇಲನ ಅಮ್ಮ ಮಾಡಿಟ್ಟಿದ್ದು ಅಂತ. ಗೋವಿಂದ. ಹಾಗಾಗಿ ನಮ್ಮ ಸ್ವಾಮಿ, ನೀ ಹೋಗಿರೋ ಭಕುತ ಜನ ಮುಂದೆ, ನೀನವರ ಹಿಂದೆ ಸ್ವಚ್ಛ ಮಾಡು, ನಾ ಬರ್ತೇನೆ ಅಂತ ಅಲ್ಲಿ ಗರ್ಭದಲ್ಲಿ ಕೂಡಿಸ್ದ. ದುರ್ಗಮ್ಮನ ಕೈಯಲ್ಲಿ ಅದನ್ನು ಎಳೆಸಿ ರೋಹಿಣಿಯ ಗರ್ಭಕ್ಕೆ ಇಟ್ಟ. ಆಮೇಲೆ ದೇವರು ಬಂದು ಕೂತ. ಆವಿಶ್ಯ ಪಿತರಂ ವಿಷ್ಣು ಸ್ವರೂಪೇಣೈವ ಮಾತರಂ ವಿಡಂಬನಾರ್ಥಂ ಲೋಕಸ್ಯ ನಿರ್ಜನಿಶ್ಚಾಪ್ಯಥಾ ವಿಶತೆ. ಮಧ್ವಾಚಾರ್ಯರು ಒಂದು ತಾತ್ಪರ್ಯವನ್ನು ಬರೆದರು. ದೇವರು ಬಂದ ಕ್ರಮ ಹೇಗೆ? ನಾವೆಲ್ಲ ಬರೋದು ದ್ಯುಲೋಕ ಅಂತ, ಅಲ್ಲಿಂದ ಮಳೆಯಿಂದ ಅಪ್ಪ, ಧಾನ್ಯದಿಂದ ಅಪ್ಪ, ಅಪ್ಪನಿಂದ ಅಮ್ಮ. ದೇವರು ಹೀಗೆ ಬಂದ ದ್ಯುಪರ್ಜನ್ಯ ಧನಾಪುಂಸ್ತ್ರಿ ಅಂತ, ಪಂಚಾಗ್ನಿಹೋತ್ರ ಸಂಧಿ ಅಂತ. ಅದ್ಯಾವುದೂ ಅಲ್ಲ. ಮೊದಲು ತಂದೆಯನ್ನು ಪ್ರವೇಶ ಮಾಡಿದ, ತಂದೆಯಿಂದ ತಾಯಿಯ ಗರ್ಭಕ್ಕೆ ಹೋದ, ಶುಕ್ರ ಶೋಣಿತ ಎರಡೂ ಹೊರಗೆ ಹಾಕ್ದ, ತಾನು ಕೂತ. ದೇವಕಿಯ ಗರ್ಭದಲ್ಲಿ ದೇವನು ಅಡಗುವನೇ ಭಾವನು ಬಲ್ಲ ವಿವೇಕಿಗಳು ಅಂತ ವಾದಿರಾಜರು ಲಕ್ಷ್ಮೀ ಶೋಭಾನದಲ್ಲಿ ಅಂತಾರೆ. ಯಾವ ತೊಂದರೆ ಇಲ್ಲ, ಗರ್ಭದಲ್ಲಿ ಕೂತ್ಯಾನ್. ನಾವೆಲ್ಲ ಕೂತಾಗ ಕೈ ಆಡಿಸೋ ಹಾಗಿಲ್ಲ, ಕಾಲಾಡಿಸೋ ಹಾಗಿಲ್ಲ. ತೃತೀಯ ಸ್ಕಂದ ಭಾಗವತದಲ್ಲಿ ಕೇಳಿದಿರಿ. ತುಂಬ ಕಷ್ಟ. ತಾಯಿ ತಿಂದ ಅನ್ನ ಆಹಾರ ಮೈಯೆಲ್ಲ ಉರಿಯತ್ತೆ, ಏನು ಮಾಡೋ ಹಾಗಿಲ್ಲ. ದೇವರೇ ಕೂತಿದ್ದ, ಆಯಾಸವೇ ಇಲ್ಲದೆ ಆನಂದದಿಂದ ಕೂತಿದ್ದ. ಅದು ಹೇಗೆ ಸಾಧ್ಯ ರೀ? ನಾವು ಗರ್ಭದಲ್ಲೇ ಇದ್ವಿ, ಅವನು ಅಲ್ಲೇ ಇರ್ತಾನೆ, ನಮಗೆ ಮಾತ್ರ ದುಃಖ, ಅವನಿಗೆ ಮಾತ್ರ ಇಲ್ಲ. ಇದೇನೋ ನಂಬಲಿಕ್ಕಾಗಲ್ಲ. ಓಂ ಸಂಭೋಗ ಪ್ರಾಪ್ತಿ ರಿತಿಚೆಯನ್ನ ವೈಶೇಷ್ಯಾತೋಮ್ ಅಂತ ವೇದವ್ಯಾಸ ದೇವರು ಹೇಳ್ತಾರೆ. ಒಂದೇ ಕಡೆ ಇದ್ದಾಕ್ಷಣ್ಯ ಇಬ್ಬರಿಗೂ ಒಂದೇ ಆಗಬೇಕು ಅಂತಿಲ್ಲ. ಲೋಕದಲ್ಲೇ ಆಗಿದೆ. ಒಬ್ಬ ಜೈಲರ್, ಇನ್ನೊಬ್ಬ ಖೈದಿ, ಇಬ್ಬರೂ ಇರೋ ಜೈಲಲ್ಲೇ. ಯಾರೋ ಕೇಳಿದ್ರು ಜೈಲರ್ ಹೆಂಡತಿನ, ದಿನಾ ನಿಮ್ಮ ಮನೆ ಹತ್ರ ಜೀಪ್ ಬಂದು ಕರ್ಕೊಂಡು ಹೋಗುತ್ತೆ, ಏನು ಮಾಡಿದ್ದಾರೆ ನಿಮ್ಮ ಯಜಮಾನರು? ಅಯ್ಯೋಯ್ಯೋ ಏನು ಮಾಡಿಲ್ಲಮ್ಮ, ಪ್ರಮೋಷನ್ ಬಂತು, ಜೈಲಿಗೆ ಹೆಡ್ಡು ನಮ್ಮ ಮನೆಯವರು. ಓ, ಎಲ್ಲ ಕಳ್ಳರನ್ನು ನಿಮ್ಮನೆಯವರೇ ನೋಡ್ಕೊಂಬದ? ಮತ್ತೆ ಹಾಗಾದರೆ ಕಳ್ಳಗುರುನ ಅಂದರು. ಕಳ್ಳಗುರು ಅನ್ನಬಾರ್ದು, ಜೈಲರ್ ಪದ ಚೆನ್ನಾಗಿರಲಿ. ಪಾಪ ಇನ್ನೊಬ್ಬ ಖೈದಿ ಹೆಂಡ್ತಿನ ಕೇಳಿದ್ರು, ಅವತ್ತು ನಿಮ್ಮ ಮನೆಯವರನ್ನ ಎಲ್ಲೋ ಕರ್ಕೊಂಡು ಹೋದ್ರು, ಮತ್ತೆ ಏನು ಬದರಿ ಯಾತ್ರೆನ ಅಂದರು. ಬದರಿ ಇಲ್ಲ, ಯಾತ್ರೆ ಅಲ್ಲ, ಕರ್ಕೊಂಡು ಹೋಗಿ ಜೈಲಲ್ಲಿ ಇಟ್ಟಿದ್ದಾರೆ. ಇವರನ್ನ ದಿನ ಕರ್ಕೊಂಡ್ಬರ್ತಾರಲ್ಲ, ಹಾಗೆ ಬಿಡ್ತಾರ? 2 ಬಿಟ್ಟು ಅಲ್ಲೇ ಬಿಡ್ತಾರೆ. ಕರ್ಕೊಂಡು ಹೋದ್ರು ಅಂತಾನು ಅನ್ನಬಾರ್ದಂತ, ಮತ್ತೇನು ಎತ್ತಾಕೊಂಡು ಹೋದ್ರು ಅನ್ನಬೇಕಂತ. ಖೈದಿಯನ್ನ ಎತ್ತಾಕೊಂಡು ಹೋದ್ರು, ಜೈಲರನ್ನ ಮರ್ಯಾದೆಯಿಂದ ಅವನು ಬಂದು ಬಾಗಿಲು ತೆಗೆದು ಸಲ್ಯೂಟ್ ಹೊಡೆದು, ಸರ್ ಬನ್ನಿ, AC ರೂಮು. ಈ ಖೈದಿಗಳಿಗೆಲ್ಲ ಅವನು ಅನ್ನ ಕೊಟ್ಟರೆ ಉಂಟು, ಇಲ್ಲ ಅಂದ್ರಿಲ್ಲ. ಅವನೇ ಎಲ್ಲರಿಗೂ ಕೊಟ್ಟು ಏಕೋ ವಿಷ್ಣು ಮಹದ್ಭೂತಂ ಪೃಥುಗ್ಭೂತಾನ್ ಅನೇಕಶಃ ಕೃಷ್ಣಾರ್ಪಣಮಸ್ತು ಅನ್ನೋನು. ಒಂದೇ ಸ್ಥಳದಲ್ಲಿ ಇದ್ದಾನೆ ಅಂದರೆ ಅವನಿಗೂ ಇವನಿಗೂ ಎಷ್ಟು ವ್ಯತ್ಯಾಸ ಇದೆ. ಸ್ವಾತಂತ್ರ್ಯ ಪಾರತಂತ್ರ್ಯ. ದೇವರು ಸ್ವತಂತ್ರ, ನಾವು ಪರತಂತ್ರರು. ಯಾವ ತೊಂದರೆಯೂ ಇಲ್ಲ, ಆನಂದದಿಂದ ಕೂತಿಯಾನೆ ಅನ್ನೋದಕ್ಕೇನೆ ಬ್ರಹ್ಮಾದಿಗಳು ಬಂದು ಗರ್ಭಸ್ತುತಿ ಅಂತ ಮಾಡ್ಯಾರ. ಸತ್ಯೋರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ. 16 ಪದ್ಯ ಗರ್ಭಸ್ತುತಿ ಅಂತ. ದೇವರು ದೇವಕಿಯ ಗರ್ಭದಲ್ಲಿದ್ದಾಗ ಬ್ರಹ್ಮಾದಿಗಳು ಮಾಡಿದ ಸ್ತೋತ್ರ ಮಾಡೋದೇ ಸುಖವಾಗಿದ್ದಾಗ. ಸುಮ್ಮನೆ ಯಾರನ್ನೋ ಸುಮ್ಮನೆ ಹೊಗಳೋದಿಲ್ಲ. ಎಲ್ಲ ಅವನು ಕಾಲು ಮುರ್ಕೊಂಡು ಆಕ್ಸಿಡೆಂಟ್ ಮಾಡಿಕೊಂಡಾಗ ಬಂದು ಸಂತೋಷ ರೀ, ಅಂತೂ 1 ತಿಂಗಳು ಹಾಯ್ ಅಂತ ಹಾಸಿಗೆ ಮೇಲೆ ಮಲ್ಕೊಂಬ ಭಾಗ್ಯ ನಿಮ್ಮದು, ಹೀಗೆ ಮೇಲಿಂದ ಮೇಲೆ ಕೀಪಿಟ್ಟಪ್ ಅಂತ ಯಾರೋ ಹರಿಸೋಗಲ್ಲ, ಹುಚ್ಚು ಅಂತಾರಷ್ಟು. ಗರ್ಭದಲ್ಲಿ ಕೂತಾಗ ಎಷ್ಟು ಕಷ್ಟ. ಯಾರೋ ಪೆದ್ದಾಗಿ ಸ್ತೋತ್ರ ಮಾಡಿದ್ದಾರೆ ಅಂದರೆ ಅದಕ್ಕೆ ಬೆಲೆ ಇಲ್ಲ. ಮಾಡಿದವರು ಬ್ರಹ್ಮಾದಿಗಳು. ಸತ್ಯವ್ರತ ಭಗವಂತ ನೀನು. ಸಚ್ಶಬ್ದ ಉತ್ತಮಂ ಬ್ರೂಯಾತ್ ಆನಂದಂ ತೀತಿಯೋವದೇತ್. ಉತ್ತಮವಾದ ಜ್ಞಾನ ಆನಂದಗಳೇ ನಿನ್ನ ದೇಹ ನಿರ್ಮಾಣಕ್ಕಾಗಿ ಬಳಸಿಕೊಂಡ ಮಟೀರಿಯಲ್ಲು ಜ್ಞಾನ ಆನಂದ. ಆದ್ದರಿಂದ ಸತ್ಯವ್ರತ. ಸತ್ಯಪರ ಅಂದರೆ ಪಂಚಭೂತ ವಿಲಕ್ಷಣ, ತ್ರಿಸತ್ಯ, 3 ವೇದ ಪ್ರತಿಪಾದ್ಯ. ಸತ್ಯಯೋನಿ, ಸತ್ಯಭೂತವಾದ ಜಗತ್ತನ್ನು ಹಡೆದವನು. ಸತ್ಯೇ ನಿಹಿತಂ, ಸತ್ಯಭೂತವಾದ ಜಗತ್ತಿನಲ್ಲಿ ಪ್ರವೇಶ ಮಾಡಿದವನು. ಸತ್ಯಸ್ಯ ಸತ್ಯಂ, ಸತ್ಯರು ಅಂತಂದರೆ ಮುಕ್ತಿಯೋಗ್ಯರು, ಅವರಿಗೆ ಸಾಧನೆಯನ್ನು ಮಾಡಿಸಿ ಮೋಕ್ಷ ಕೊಡುವವನು. ಸತ್ಯನೇತ್ರ, ಸತ್ಯಭೂತವಾದ ಜಗತ್ತಿನ ನೇತಾರ. ಕಡೆಗೆ ಸತ್ಯಾತ್ಮಕ, ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ನುಂಗುವವನು ನೀನು ಅಂತ. ಇದನ್ನು ಹೇಳಿದಾಗೆಲ್ಲ ನಮ್ಮ ಪರಂಪರೆಯ ನೆನಪಾಗತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಭಾಗವತದಲ್ಲಿ. ಸತ್ಯವ್ರತ ಅಂತ ಶುರುವಾಯಿತು, ಸತ್ಯಾತ್ಮಕ ಅಂತ ಮುಗೀತು. ಅಂತೂ ಈಗ ತುಂಬ ಅಪ್ರಾಪ್ರಿಯೇಟ್ ಆಗಿದೆ ಹೇಳಲಿಕ್ಕೆ.
ನಮ್ಮ ಪರಂಪರೆಯಲ್ಲಿ, ಉತ್ತರಾದಿ ಮಠದ ಪರಂಪರೆಯಲ್ಲಿ ಸತ್ಯ ಅನ್ನೋ ಶಬ್ದ ಶುರುವಾದದ್ದು ಸತ್ಯವ್ರತರಿಂದ. ಅದಕ್ಕೆ ಮುಂಚೆ ಸತ್ಯವ್ರತರ ಗುರುಗಳು ವೇದನಿಧಿಗಳು, ಅವರ ಗುರುಗಳು ವಿದ್ಯಾಧೀಶರು, ವಿದ್ಯಾಧೀಶರ ಗುರುಗಳು ವೇದವ್ಯಾಸ ತೀರ್ಥರು, ವೇದವ್ಯಾಸ ತೀರ್ಥರ ಗುರುಗಳು ರಘೋತ್ತಮರು, ರಘೋತ್ತಮರ ಗುರುಗಳು ರಘುವರಿಯರು, ರಘುವರಿಯರ ಗುರುಗಳು ರಘುನಾಥರು. ಹೀಗೆ ಬಂತು. ಸತ್ಯ ಅಂತ ಶುರುವಾದದ್ದೇ ನಮ್ಮ ಪರಂಪರೆಯಲ್ಲಿ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರಿಂದ. ಸಾಂಗ್ಲಿಯಲ್ಲಿ ಅವರ ವೃಂದಾವನ ಇದೆ. ಸತ್ಯವ್ರತರು ಶ್ರೀಮನ್ಯಾಯ ಸುಧೆಗೆ ಟಿಪ್ಪಣಿಯನ್ನು ಬರೆದ ಮಹಾನುಭಾವರು ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು. ಸತ್ಯವ್ರತ ಅಂತ ಶುರುವಾಯಿತು. ಕಡೆಗೆ ಎಂಡಾದದ್ದು ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ಈಗ ಸತ್ಯಾತ್ಮರವು ಪೀಠದಲ್ಲಿ ಇದ್ದಾರೆ. ಸತ್ಯವ್ರತರಿಂದ ಶುರುವಾಗಿ ಸತ್ಯಾತ್ಮಕಂ, ಸತ್ಯವ್ರತರಿಂದ ಪ್ರಾರಂಭ ಮಾಡಿ ಸತ್ಯಾತ್ಮರವರೆಗೂ ಇರುವ ಎಲ್ಲ ಗುರುಗಳ ಅಂತರ್ಯಾಮಿಯಾದ ಭಗವಂತ, ನಿನ್ನನ್ನು ನಾನು ಶರಣು ಹೊಂದುತ್ತೇನೆ. ನಮ್ಮ ಮಾಹುಲಿ ಆಚಾರ್ಯರು ಮೇಲಿಂದ ಮೇಲೆ ಹೇಳ್ತಿರ್ತಾರೆ, ನೋಡಲಿಕ್ಕೆ ಸತ್ಯಾತ್ಮರು, ಅವರಲ್ಲಿ ಎಲ್ಲರೂ ಸತ್ಯ ಪ್ರಮೋದರು ಇದ್ದಾರೆ, ಸತ್ಯಾಭಿಜ್ಞರು ಇದ್ದಾರೆ, ಸತ್ಯಪ್ರಜ್ಞರು ಇದ್ದಾರೆ, ಸತ್ಯ ಧ್ಯಾನರು ಇದ್ದಾರೆ, ಸತ್ಯ ಜ್ಞಾನರು ಇದ್ದಾರೆ. ಎಲ್ಲರೂ ಅವರಲ್ಲಿ ತುಂಬಿರುವಂತಹ ಒಂದು ಕೊಡ ನಮ್ಮ ಸತ್ಯಾತ್ಮ ತೀರ್ಥರು. ಸತ್ಯವ್ರತಂ ಅಂತ ಪ್ರಾರಂಭ ಮಾಡಿ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಅಂಥೇಳಿ ತುಂಬ ಚೆನ್ನಾಗಿದೆ. ಈಗ ಬೇರೆ ಬೇರೆಯವರಿದ್ದಾಗ ಏನು ಹೇಳೋಣ, ಅದಂತೂ ಈಗ ಇಲ್ಲ. ಸತ್ಯವ್ರತಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ಏಕಾಯನೋಸೋ ದ್ವಿಪಲಸ್ತ್ರಿಮೂಲಃ ಚತುರಸ ಪಂಚಶಿಫಃ ಷಡಾತ್ಮ ಸಪ್ತತ್ವಗಷ್ಟವಿಟಪೋ ನವಾಕ್ಷಃ ದಶಚ್ಛದಿ ದ್ವಿಕಗೋ ಹ್ಯಾದಿವೃಕ್ಷಃ. ಇದೊಂಥರ ಒಂದು ಪಜಲ್. ಇದು ಒಂದು ಆಶ್ರಯ, ಎರಡು ಹಣ್ಣು, ಮೂರು ಬೇರು, ನಾಲ್ಕು ರಸ. ಇದನ್ನೇ ಪುರಂದರದಾಸರು ಒಂದು ಕೃತಿ ಮಾಡ್ಯಾರ. ಜಯವದೆ ಜಯವದೈ ಮನೆತನಕ್ಕೆ ಬಿಡು 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 ಮನ ಸಂಶಯವ. ಜಗವೆಂಬೋ ಗಿಡ ಹುಟ್ಟಿ ತಣ್ಣ ಮೂರು ಬುಡದ ಗಿಡ ಕೇಳಣ್ಣ ಹಣ್ಣುಗಳೆರಡು ಐದಾವಪ್ಪ. ಹಣ್ಣಿನೊಳಗೆ ನಾಲ್ಕು ರಸವು ಬಿಳಲು ಐದು ಐದಾವಪ್ಪ. ಆರು ಬಗೆಯ ವಿಕಾರ ಕೇಳು, ಏಳು ಬಗೆಯ ಕೆಂಗಲು ಬಣ್ಣ. ರೆಂಬೆಗಳೆಂಟು ಐದಾವಪ್ಪ. ಅಕ್ಷಮೋದಕ್ಕೆ ಒಂಬತ್ತೈತೆ ಎಲೆಗಳು 10. ಐದಾವಪ್ಪ. ಹಕ್ಕಿಗಳೆರಡು ಕೂಡ ಇದಾವೆ, ಒಂದೇ ಹಕ್ಕಿ ಹಂಟಿಂತೈತೆ. ಮತ್ತೊಂದು ಹಕ್ಕಿ ನೋಡುತ್ತದಪ್ಪ. ಉಣ್ಣೋ ಹಕ್ಕಿ ಬಡವಾಗೈತೆ, ಉಣ್ಣದ ಹಕ್ಕಿ ಬಲವಾಗೈತೆ. ಬಿಡು 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 ಮನ ಸಂಶಯವ. ಶುಕನಂಬಕ್ಕಿ ಹೇಳುತ್ತದಪ್ಪ. ಬುಡುಬುಡ್ಕೆ ಹಾಡು. ಹಿಂದೆಲ್ಲ ಬರೋರು ಬುಡುಬುಡ್ಕೆ ಅವರು. ಓಲೆ ಹಕ್ಕಿ ನುಡಿತೈತೆ, ನಿಮ್ಮ ಮನೇಲಿ ಅದಾಗತ್ತೆ ಇದಾಗತ್ತೆ. ಬಟ್ಟೆ ಕೊಡೋವರೆಗೂ ಹೋಗ್ತಾನೆ ಇರಲಿಲ್ಲ ಮಹಾಮೊಂಡುಗಳು. ಹೆದರ್ಸೊಟ್ಟೋಗೋರು, ನಿಮ್ಮ ಮನೇಲಿ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅಂತ. ಈಗ ಯಾರು ಬರೋದಿಲ್ಲ. ಬುಡುಬುಡ್ಕೆ ಅವರು ಬಂದರೂ ಯಾರಿಗೂ ಭಯ ಇಲ್ಲ. ಹೋಗ್ಲಿ ಬಿಡಯ್ಯ, ನೀನು ಹೋಗ್ತೀನಿ, ನಾನು ನಿನ್ನನ್ನೇ ಊಟಕ್ಕೆ ಕರಿತೀವಿ ಅಂದರು ಅಂದರೆ ಅವನು. ಹಾಗಾಗಿ ಇಲ್ಲಿ ಓಲೆ ಹಕ್ಕಿ ಅಲ್ಲ, ನಮ್ಮ ಶುಕನೆಂಬಕ್ಕಿ ಹೇಳುತ್ತದಪ್ಪ. ಏನು ಹೇಳ್ತಾ ಇದೆ? ಏಕಾಯನೋಸು. ಅಯನ ಅಂದರೆ ಆಶ್ರಯ. ನಮ್ಮ ಈ ದೇಹ ಇದು ಒಂದು ಮರ ಅಥವಾ ಬ್ರಹ್ಮಾಂಡ ಒಂದು ಮರ. ಬ್ರಹ್ಮಾಂಡದಕ್ಕಿಂತ ಪಿಂಡಾಂಡದ್ದು ತೆಗೆದುಕೊಂಡ್ರೆ ಅರ್ಥ ಸುಲಭವಾಗಿ ಆಗುತ್ತೆ. ನಮ್ಮ ದೇಹವೇ ಒಂದು ಮರ. ಈ ಮರಕ್ಕೆ ಆಶ್ರಯ ಪ್ರಕೃತಿ. ಪ್ರಕೃತಿಯಿಂದ ನಿರ್ಮಾಣ ಆದ ಪ್ರಾಡಕ್ಟ್. ಪ್ರಕೃತಿಯೂ ನಿಯಾಮಕ ದೇವರು, ಅವನು ಫಸ್ಟ್ ಒಬ್ಬ ದೇವರು. ಇದರಲ್ಲಿ ಎರಡು ಹಣ್ಣಂತೆ. ಯಾವುದದು ಎರಡು ಹಣ್ಣು? ಒಂದು ಸಕಾಮ ಕರ್ಮ ಮಾಡಿದವರಿಗೆ ದೇವರು ಕೊಡುವ ಹಣ್ಣು, ಇನ್ನೊಂದು ನಿಷ್ಕಾಮ ಕರ್ಮವನ್ನು ಮಾಡಿದರೆ. ಈ ಅಧಿಕ ಮಾಸದಲ್ಲಿ ಸಕಾಮಕ್ಕೆ ಪ್ರಶ್ನೆನೇ ಇಲ್ಲ. ಏನೇ ಮಾಡಿದರೂ ವಿಷ್ಣು ಪ್ರೇರಣೆಯ, ವಿಷ್ಣು ಪುರುಷೋತ್ತಮ ಪ್ರೇರಣೆಯ, ಪುರುಷೋತ್ತಮ ಪ್ರೀತ್ಯರ್ಥಂ ನಿಷ್ಕಾಮ ಕರ್ಮವನ್ನು ಮಾಡಿದರೆ ಒಂದು ಫಲ. ಇದೇ ಎರಡು ಹಣ್ಣು. ಇದಕ್ಕೆ ಮೂರು ಬುಡ ಅಂತ. ಯಾವುದು? ನಮ್ಮ ಈ ದೇಹಕ್ಕೆ ಸತ್ವಗುಣ, ರಜೋಗುಣ, ತಮೋಗುಣ ತ್ರಿಗುಣದಿಂದ ನಿರ್ಮಿತವಾದದ್ದರಿಂದ ಅದು ಬೇರು. ಮೂರು ಬೇರು. ಹಣ್ಣಿನೊಳಗೆ ನಾಲ್ಕು ರಸವು. ನಾಲ್ಕೇನು? ರಸಗಳು ನಾಲ್ಕಂತ. ಹಣ್ಣಿನಲ್ಲಿ ರಸ ಇದ್ದರೆ ಹಣ್ಣು. ಕೆಲವೊಮ್ಮೆ ಮೋಸ ಹೋಗ್ತೇವೆ, ರಸನೇ ಇರಲ್ಲ, ಚೀಪ್ ಅಂಥೇಳಿ ತರ್ತೇವೆ. ನಿಂಬೆಹಣ್ಣು ತಂದಿದ್ದ 10 ರೂಪಾಯಿಗೆ 50. ಇನ್ನು ಹೇಗಿರಬೇಡ ನಿಂಬೆಹಣ್ಣದು. ಅವನು ಹೆಚ್ಚಿ ಹಿಂಡ್ಲಿಕ್ಕೆ ಪ್ರಾರಂಭ ಮಾಡ್ದ. 3 ಸಲ ವಿಷ್ಣು ಸಹಸ್ರನಾಮ ಮುಗೀತು, 4 ಸಲ ವಾಯುಸ್ತುತಿ ಮುಗೀತು, 5 ಸಲ ರಾಘವೇಂದ್ರ ಸ್ತೋತ್ರ ಮುಗೀತು. ಹಿಂಡುತ್ತಾನೇ ಇದ್ದಾನೆ, ಒಂದು ಹನಿ ಬಿದ್ದಿಲ್ಲ. ಇವನ ದೀಕ್ಷೆ, ಇವನ ಭಕ್ತಿಯನ್ನು ನೋಡಿ ಹರಿವಾಯು ಗುರುಗಳು 1 ಡ್ರಾಪ್ ಬೀಳಿಸಿದ್ರು. ಅದು ನಿಂಬೆಹಣ್ಣಿಂದಲ್ಲ, ಅವನು ಒಣಗಾಕಿದ ಧೋತ್ರದಿಂದ ಬಿತ್ತು 1 ಡ್ರಾಪ್ ನೀರು. ಪುರಂದರದಾಸರ ಹೆಂಡತಿ ಮೂಗುತಿ ಬಿದ್ದಾಗ. ಹಾಗೆ ನೀರಸವಾಗಿದ್ರೆ ಅದು ಹಣ್ಣನ್ನಲ್ಲ.
ಹಣ್ಣಿನೊಳಗೆ 4 ರಸವು ಯಾವುದದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಚತುರ್ವಿಧ ಪುರುಷಾರ್ಥಗಳೇ ರಸ ಅಂತ. ಸಕಾಮ ಕರ್ಮ ಮಾಡಿದಾಗ ದೇವರು ಒಂದು ಫಲ ಕೊಡ್ತಾನಲ್ಲ, ಅದರಲ್ಲಿ 3 ರಸ ತುಂಬುತ್ತಾನೆ. ಧರ್ಮ, ಅರ್ಥ, ಕಾಮ. ನಿಷ್ಕಾಮ ಕರ್ಮ ಈಗೇನು ನಾವು ಮಾಡ್ತಾ ಇದ್ದೇವೆ ಅಥವಾ ಮಾಡಬೇಕು ಅಧಿಕ ಮಾಸದಲ್ಲಿ, ಆಗ ಏನು ಫಲ ಬರುತ್ತೆ ಅದರಲ್ಲಿ ಒಂದೇ ರಸ. ಅದ್ಯಾವುದದು? ಮೋಕ್ಷ ಅನ್ನೋ ರಸ. ಮೋಸ ಹೋಗೋದು ನಾವಲ್ಲೇ. ಸೇಮ್ ರೇಟ್. ಆ ಮಾರೋನು ಹೇಳ್ತಾನೆ, ಸರ್ ಸೇಮ್ ರೇಟ್, ಆದರೆ 3 ಬೇಕಾ 1 ಬೇಕಾ? ಸೇಮ್ ರೇಟ್ ಅಂದರೆ ನಾವು 3 ಕೊಡು ಅಂತೀವಿ. 1 ಯಾಕೆ? 3 ತಗೋ, ಸೇಮ್ ರೇಟ್, ವೇಸ್ಕೋ ನಾಯಿನ ಅಂತ ಹಾಕಿಟ್ಬಿಡ್ತಾನೆ 3 ನಾಮ. ಸಕಾಮ ಕರ್ಮಕ್ಕೂ ಮಾಡುವ ಹಾಕುವ ಎಫರ್ಟ್ ಒಂದೇ, ನಿಷ್ಕಾಮ ಕರ್ಮಕ್ಕೂ ಹಾಕುವ ಎಫರ್ಟ್ ಒಂದೇ, ಸಂಕಲ್ಪ ಮಾತ್ರ ಬೇರೆ. ದೇವರನ್ನ ಏನು ಬೇಡ, ಅವನು ಏನು ಕೊಡ್ತಾನೋ, ನನಗೇನು ಬೇಕೋ ಅದನ್ನು ಕೊಡ್ತಾನೆ. ಅಲ್ಲ ರೀ, ನಿಷ್ಕಾಮ ಕರ್ಮ ಮಾಡಿದರೆ ಅವನು 3 ಕೊಡೋದಿಲ್ಲ, ಮೋಕ್ಷ ಕೊಡ್ತಾನೆ, ಧರ್ಮ, ಅರ್ಥ, ಕಾಮ. ದೇವರು ಮೋಕ್ಷ ಕೊಡೋನಿಗೆ ಇದು ದೊಡ್ಡದ? ನಮ್ಮ ವಿಜಯರಾಯರಂತಾರೆ, ವೈದಿಕ ಪದವಿಯ ಐದಿಸುವವಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ. ಮೈದುನಗೊಲಿದ ಶ್ರೀ ವಿಜಯ ವಿಠಲ ನಿನ್ನ ಪಾದ ಸಾಕ್ಷಿ ಅನುಭವವೋ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಕೊಡುವ ದೇವರು ಮನಸ್ಸು ಮಾಡಿದ ಅಂದರೆ ನೀ ಯಾವುದೇ ಮೂಲೆಯಲ್ಲಿದ್ದರೂ ಕೊಡಿಸ್ತಾನೆ. ಕಿತ್ಕೋಬೇಕು ಅಂತ ಅವನ ಸಂಕಲ್ಪ ಇದ್ದರೆ ನೀ ಎಲ್ಲಿದ್ದರೂ ಕೌಪೀನ ದೊರಕೋದು. ಮೋಕ್ಷಕ್ಕಾಗಿ ಪ್ರಯತ್ನ ಮಾಡಿ ಕಥಿತಂ ಕೃಷೇರಿವ ಫಲಾನುಕೂಲಂ. ಭತ್ತ ಬೆಳೆದವನಿಗೆ ಹುಲ್ಲು ತಾನಾಗೆ ಬರುತ್ತೆ, ಹುಲ್ಲಿಗಾಗಿ ಯಾರೂ ಕಷ್ಟಪಡೋದಿಲ್ಲ. ಹಾಗೆ ಮೋಕ್ಷ ಸಿಗೋನಿಗೆ ಧರ್ಮ, ಅರ್ಥ, ಕಾಮ ಒದ್ದಂಟೆ ಡಬ್ಬು ಬೇಕಾದ ಕೊಡ್ತಾನೆ. ತುಂಬ ಸುಂದರವಾಗಿ ಭಾಗವತದಲ್ಲಿ ಅನೇಕ ಕೃಷ್ಣನ ಲೀಲೆಗಳ ಜೊತೆ ಪದಪದ್ಯಗಳನ್ನು ಸೇರಿಸಿ ಅದ್ಭುತವಾಗಿ ಹೇಳ್ತಾ ಹಾವಭಾವಯುಕ್ತವಾಗಿ ನೋಡುವವರ ಮನಸ್ಸು ಆಚೆ ಈಚೆ ಎಲ್ಲೂ ಹೋಗಬಾರ್ದು, ಅಷ್ಟು ಅದ್ಭುತವಾಗಿ ಆ ಕಾಲದಿಂದ ಭಾಗವತಾಮೃತವನ್ನು ಹಳ್ಳಿಗಳಿಗೆ ಹೋಗಿ ಪ್ರಚಾರ ಮಾಡಿ ಎಲ್ಲರ ಮನಸ್ಸಿನಲ್ಲಿ, ಅಂದರೆ ಇವತ್ತಿನ ಥರ ಯೂಟ್ಯೂಬು ಇನ್ನೊಂದು ಇರಲಿಲ್ಲ, ಎಲ್ಲ ಕಡೆ ಲೈವೇ ಹೋಗಬೇಕಾಗಿತ್ತು. ಹೋಗಿ ಆ ಭಾಗವತಾಮೃತವನ್ನು ಎಲ್ಲ ಸದ್ಭಕ್ತರಿಗೆ ಉಣಿಸಿದಂತಹ ಮಹಾನುಭಾವರು ಮುಂಬೈನ ಸತ್ಯಧ್ಯಾನ ವಿದ್ಯಾಪೀಠದ ಮಾಹುಲಿ ಗೋಪಾಲಾಚಾರ್ಯರ ಮೊದಲನೇ ವಿದ್ಯಾರ್ಥಿಗಳು ಉಮರ್ಜಿ ಶ್ರೀನಿವಾಸಾಚಾರ್ಯರು ನಿನ್ನೆ ಹರಿಪಾದವನ್ನು ಸೇರಿದ್ದಾರೆ. ಭಾಗವತವನ್ನು ಹೇಳುವ, ಅದರಲ್ಲೂ ದಶಮಸ್ಕಂದ ಹೇಳಬೇಕಾದರೆ ಅವರ ನೆನಪಾಗತ್ತೆ. ಅವರಿಗೆ ಭಗವಂತ ಅವರು ಮಾಡಿದ ಸಾಧನೆಯಿಂದಲೇ ಸದ್ಗತಿಯನ್ನು ಕೊಟ್ಟಿರ್ತಾನೆ. ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡುವ, ಭಗವಂತ ವಿಶೇಷವಾಗಿ ಅವರ ಎಲ್ಲ ಕುಟುಂಬ ವರ್ಗಕ್ಕೆ ಅದನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಭಾಗವತದ ಈ ಸಂದರ್ಭದಲ್ಲಿ ಅವರನ್ನು ನೆನೆಸಿಕೊಳ್ಬೇಕು ಅಂತ ಅನ್ನಿಸ್ತು. ಹಿರಿಯರ ನೆನಪನ್ನು ಮಾಡಿಕೊಂಡೆ ನಮಗೂ ಪುಣ್ಯ ಅಂತ. ಹರಯೇ ನಮಃ. ನಾಳೆ ದಿವಸ ಕೃಷ್ಣಾವತಾರ, ಕೃಷ್ಣನ ಬಾಲಲೀಲೆಗಳನ್ನು ನೋಡುವ.